ಈಗ ಉದಾಹರಣೆ ಶ್ರುತಕರ್ಮ ಇದ್ದಾನೆ, ದ್ರೌಪದಿಯ ಮಗ, ಅಭಿಮನ್ಯು ಸುಭದ್ರೆಯ ಮಗ. ಇವರಿಬ್ರು ಏನು ಅಂದ್ರೆ ತಂದೆ ಒಬ್ಬನೇ, ಇವರಿಬ್ರು ತಾಯಿ ಬೇರೆ ಬೇರೆ. ಅಲ್ಲಿ ಉಳಿದ 5 ಜನಕ್ಕೆ ತಾಯಿ ಒಬ್ಬಳೆ, ತಂದೆ ಬೇರೆ ಬೇರೆ. ಈ ತರ ಬಹಳ ವಿಚಿತ್ರವಾದ ಸಂಬಂಧಗಳು. ತಂದೆಗೆ ಒಬ್ಬ ಹುಡುಗಿಯ ಮೇಲೆ ಮನಸ್ಸಾಗಿದೆ, ನೊಂದುಕೊಂಡಿದ್ದಾನೆ ಅಂತಂದಾಗ ಭೀಷ್ಮ ತಂದೆಗೆ ಮದುವೆ ಮಾಡೋದಕ್ಕೆ ಹೊರಡ್ತಾನೆ. ಈ ಒಂದ್ ಜಾತಿ ಜೊತೆ ವಿವಾಹ ಆಗಬಾರದು ಅಂತ ನಿಯಮ ಇತ್ತು. ಆಗಿಬಿಡ್ತು. ಆಗೇನು ಅಂತ ಪ್ರಶ್ನೆ. ಈಗ ಫಾರ್ ಎಕ್ಸಾಂಪಲ್ ಕುಂತಿ ಪಾಂಡುರಾಜನ್ ಮದುವೆ ಆದ್ಲು. ಮದುವೆ ಆಗ್ತಿದ್ದಂಗೆ ಅವಳು ಹೇಳ್ಬೋದಾಗಿತ್ತು ಅಲ್ವಾ, ಅಥವಾ ಮದುವೆಗಿನ ಮುಂಚೆನೇ ಹೇಳ್ಬೋದಾಗಿತ್ತು, ನನಗೊಂದು ಮಗು ಆಗಿದೆ, ನೀನು ಅವ್ನು ಕರ್ಕೊಂಡು ಬಂದು. ಬಟ್ ಅವಳು ಹೇಳಿಲ್ಲ, ಬಿಕಾಸ್ ಅವಳಿಗೆ ಗೊತ್ತು ಎಕ್ಸೆಪ್ಟ್ ಮಾಡ್ಕೊಳ್ಳದೆ ಇರ್ಬೋದು ಅಂತ ಹೇಳಿ. ಈಗ ವಿದುರನ ಜಾತಿ ಯಾವುದು ಅಂದರೆ ಕ್ಷತ್ತ ಅನ್ನುವ ಜಾತಿ. ಅವನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ 4ಕ್ಕೆ ಸೇರಲ್ಲ, ಇನ್ನೊಂದು ಜಾತಿ ಅದು. ಆದರೆ ವಿದುರ ಮಂತ್ರಿ ಆಗ್ಬೋದು. ಮಾಡಿದ ಒಂದು ಕಿಚನ್ ಕ್ಯಾಬಿನೆಟ್ ಹೇಳ್ತಾನೆ. ಅದು ಎಷ್ಟು ಚೆನ್ನಾಗಿದೆ ಅಂದರೆ 2 ಬ್ರಾಹ್ಮಣರು ಇರಬೇಕು ಮಂತ್ರಿಗಳು, ಆಯಿತಾ, 8 ಜನ ಶೂದ್ರರು ಮಂತ್ರಿಗಳಿರಬೇಕು, ಆಯಿತಾ, 4 ಜನ ವೈಶ್ಯರು ಮಂತ್ರಿಗಳಿರಬೇಕು. ಮಹಾಭಾರತದ ರಹಸ್ಯಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮೊಂದಿಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್. ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಸೊ ನಾವೀಗ 6ನೇ ದಿನಕ್ಕೆ ಬಂದು ನಿಂತ್ಕೊಂಡಿದ್ದೀವಿ. 5 ದಿನಗಳ ಯುದ್ಧದಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ನೀವು ನೋಡಿದಿರಿ ಸರ್. 6ನೇ ದಿನ ಏನಾದ್ರು? 6ನೇ ದಿನದ ಆರಂಭದಲ್ಲಿ ಮಕರವ್ಯೂಹವನ್ನು ರಚಿಸೋದಕ್ಕೆ ಯುಧಿಷ್ಠಿರ ಧೃಷ್ಟದ್ಯುಮ್ನನಿಗೆ ಹೇಳ್ತಾನೆ. ಹಿಂದಿನ ದಿನ 5ನೇ ದಿನ ಅವರು ಮಕರವ್ಯೂಹ ರಚಿಸಿದ್ರು, ಪಾಂಡವರು ಅದಕ್ಕೆ ಪ್ರತಿಯಾಗಿ ಸೇನಾ ವ್ಯೂಹ ರಚಿಸಿದ್ರು. ಇವತ್ತು ಮಕರವ್ಯೂಹವನ್ನು ರಚಿಸೋದಕ್ಕೆ ಹೇಳ್ತಾನೆ. ಧೃಷ್ಟದ್ಯುಮ್ನ ಮಕರವ್ಯೂಹವನ್ನು ರಚಿಸ್ತಾನೆ. ಅದರಲ್ಲಿ ಅದರ ಶಿರಸ್ಸಿನ ಸ್ಥಾನದಲ್ಲಿ, ತಲೆಯ ಸ್ಥಾನದಲ್ಲಿ ದೃಪದ ನಿಂತುಕೊಳ್ತಾನೆ. ಮತ್ತು ಅವನ ಜೊತೆಗೆ ಅರ್ಜುನ ನಿಂತ್ಕೊಳ್ತಾನೆ. ಅರ್ಜುನ ದೃಪದ ಇಬ್ಬರು ಅಲ್ಲಿ ನಿಂತ್ಕೊಳ್ತಾರೆ, ಮಾವಾಳಿ ಎಂದಿರು. ಕಣ್ಣಿನ ಜಾಗದಲ್ಲಿ ಸಹದೇವ ಮತ್ತು ನಕುಲ ನಿಂತ್ಕೊಳ್ತಾರೆ. ಅದರ ಬಾಯಿಯ ಜಾಗದಲ್ಲಿ ಭೀಮ ನಿಂತ್ಕೊಳ್ತಾನೆ. ಅಭಿಮನ್ಯು, ಉಪಪಾಂಡವರು, ಘಟೋತ್ಕಚ, ಸಾತ್ಯಕಿ ಮತ್ತು ಯುಧಿಷ್ಠಿರ ಇವರುಗಳು ಕುತ್ತಿಗೆಯ ಜಾಗದಲ್ಲಿ ನಿಂತ್ಕೊಳ್ತಾರೆ. ಇಲ್ಲಿ ಇನ್ನೊಂದು ಗಮನಿಸುವ ಅಂಶ ನಾವು ಯುದ್ಧದಲ್ಲಿ ಅಂತ ಅಂದರೆ, ಸಾಧಾರಣವಾಗಿ ಅಭಿಮನ್ಯು, ಉಪಪಾಂಡವರು ಒಟ್ಟಿಗೆ ಇರ್ತಾರೆ. ನಾವು ತುಂಬ ಸಲ ಗಮನಿಸಿದ್ವಿ. ಬೇರೆ ಬೇರೆಗೂ ಯುದ್ಧ ಮಾಡ್ತಾರೆ, ಇಲ್ಲ ಅಂತಲ್ಲ, ಸಾಧಾರಣ ಅವರು ಒಟ್ಟಿಗೆ ಇರ್ತಾರೆ. ಮಹಾಭಾರತದಲ್ಲಿ ಅವರ ಸಹೋದರಿಯದ ಬಗ್ಗೆ ಬಂದಿರೋದೆಲ್ಲ ತುಂಬ ಕಡಿಮೆ. ಅವ್ರ ಬಗ್ಗೆ ಏನು ಉಲ್ಲೇಖನೆ ಬರೋದಿಲ್ವಲ್ಲ, ಯುದ್ಧದಲ್ಲೇ ಅವ್ರ ಉಲ್ಲೇಖ ಬರೋದು ಯುದ್ಧ ಮಾಡಿದ್ದು ಅಂತ. ಹಾಗಾಗಿ ಅವ್ರ ನಡುವೆ ಹೇಗಿತ್ತು ಸಂಬಂಧ ಅಂತ ನೋಡೋದಾದ್ರೆ, ಅಣ್ಣ ತಮ್ಮಂದಿರು, ಕಸಿನ್ಸ್ ಎಲ್ಲರೂ. ಅವು ಅಂದರೆ 2 ಥರದ್ದು. ಅದರಲ್ಲಿ ಏನಂದರೆ, ಒಬ್ಬ ಇವು ಚಿಕ್ಕಪ್ಪನ ಮಗ ಆಗ್ತಾನೆ, ದೊಡ್ಡಪ್ಪನ ಮಗ ಆಗ್ತಾನೆ ಅಭಿಮನ್ಯು, ಅಲ್ಲಿರೋ ಕೆಲವರಿಗೆ. ಆಮೇಲೆ ಅವರೆಲ್ಲ ಒಂದು ತಾಯಿಯ ಮಕ್ಕಳು, ತಂದೆ ಬೇರೆ ಬೇರೆ ಥರ. ಈಗ ದ್ರೌಪದಿಯ ಮಗನೇ ಅವನು, ಆದರೆ ತಂದೆ ಮಾತ್ರ ಧರ್ಮರಾಜ ಆಗಿರ್ಬೋದು, ಅಥವಾ ಭೀಮ ಆಗಿರ್ಬೋದು, ಅರ್ಜುನ ಆಗಿರ್ಬೋದು. ಈಗ ಉದಾಹರಣೆ ಶ್ರುತಕರ್ಮ ಇದ್ದಾನೆ, ದ್ರೌಪದಿಯ ಮಗ, ಅಭಿಮನ್ಯು ಸುಭದ್ರೆಯ ಮಗ. ಇವರಿಬ್ರು ಏನು ಅಂದ್ರೆ ತಂದೆ ಒಬ್ಬನೇ, ಇವರಿಬ್ರು ತಾಯಿ ಬೇರೆ ಬೇರೆ. ಅಲ್ಲಿ ಉಳಿದ 5 ಜನಕ್ಕೆ ತಾಯಿ ಒಬ್ಬಳೆ, ತಂದೆ ಬೇರೆ ಬೇರೆ. ಈ ತರ ಬಹಳ ವಿಚಿತ್ರವಾದ ಸಂಬಂಧಗಳು. ಸೊ ಇದನ್ನ ಅಂದ್ರೆ ನನಗೆ ಇದು ಒಂದು ಆಶ್ಚರ್ಯ ಸ್ವಲ್ಪ. ಅಂದ್ರೆ ಇದನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೊಂಡಿದ್ರಲ್ಲ ಅನ್ನೋದೊಂದು ಅಲ್ವಾ? ಹೌದೌದು. ಸೊ ಮಾಡ್ಕೊಂಡಿದ್ರೆ ದಟ್ ಇಸ್ ಬೀಯಿಂಗ್ ವೆರಿ ಮಾಡರ್ನ್, ಓಪನ್ ಮೈಂಡೆಡ್ ಆಕ್ಚುಲಿ. ಹೌದು. ಆಮೇಲೆ ಅಲ್ಲಿ ಇಡೀ ಮಹಾಭಾರತಲ್ಲೇ ಅದು ಕಾಣಿಸ್ಕೊಳ್ಳುತ್ತೆ. ಒಂದು ಕ್ರಮ ಇತ್ತು, ಶಾಸ್ತ್ರಗಳಿದ್ವು, ಧರ್ಮಶಾಸ್ತ್ರಗಳಿದ್ವು, ಸ್ಮೃತಿಗಳಿದ್ವು, ಹೀಗೆ ಇರಬೇಕು, ಸಂಬಂಧ ಅನುಬಂಧಗಳು ಹೀಗಿರಬೇಕು ಅಂತೆಲ್ಲ ಇರ್ತಾ ಇತ್ತು. ಅದನ್ನು ಮೀರಿ ಏನೋ ನಡೆದೋಯ್ತು ಅಂದರೆ ಏನು ಅಂತ ಒಂದು ಪ್ರಶ್ನೆ ಬರುತ್ತೆ. ನಾವು ಇವತ್ತು ಹೇಗೆ ಅಂದರೆ, ನಾವು ಆಧುನಿಕರು ಅಂತ ಅಂದುಕೊಂಡ ಕಾಲದಲ್ಲಿ ಕೂಡ ಅಂಥದ್ದೊಂದು ನಡೆದಾಗ ನಾವು ಅವರನ್ನು ಮನುಷ್ಯರನ್ನಾಗಿ ನೋಡೋದು ಅನ್ನೋದನ್ನು ಮರೆತುಕೊಂಡ್ಬಿಟ್ಟಿದ್ದೀವಿ. ಪ್ರಾಯಶಃ 1000 ವರ್ಷಗಳಲ್ಲಿ ಈ ಥರ ಮನುಷ್ಯ ನಡ್ಕೊಂಡಿದ್ದಾನೆ. ಆದರೆ ಈ ಕಾಲ ಹೇಗಿತ್ತು ಅಂದರೆ, ಏನೋ ಒಂದು ಆಗಿ ಹೋಯಿತು ಅಂತ ಅಂದ್ಕೊಳ್ಳೋಣ, ಆಮೇಲೆ ಅದಕ್ಕೇನು ಅಂತ ಪರಿಹಾರ ಯೋಚನೆ ಮಾಡ್ತಾಯಿದ್ರು. ಅವನನ್ನು ಮನುಷ್ಯ ಅಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಅವನಿಗೆ, ಒಬ್ಬ ಮನುಷ್ಯನಿಗೆ ಸಿಗಬೇಕಾದ ಏನೆಲ್ಲ ಸೌಲಭ್ಯಗಳು, ಸ್ವಾತಂತ್ರ್ಯ, ಅನುಕೂಲಗಳು ಸಿಗಬೇಕೋ ಅದನ್ನು ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ ಅಂತ. ಈಗ ಉದಾಹರಣೆಗೆ
ಮದುವೆ ಆಗೋದಕ್ಕಿಂತ ಮೊದಲು ಒಬ್ಬಳಿಗೆ ಮಗು ಹುಟ್ಟಬೋದಾ ಅಂತ ಕೇಳಿದರೆ ಸಾಧ್ಯವೇ ಇಲ್ಲ. ಈ ಕಾಲದಲ್ಲೇ ನಾವು ಅದನ್ನು ಒಪ್ಕೊಳ್ತಾ ಇಲ್ಲ, ಆಧುನಿಕರೂ ಒಪ್ಕೊಳ್ತಾ ಇಲ್ಲ, ಆಧುನಿಕತೆಯೂ ಒಪ್ಕೊಳ್ತಾ ಇಲ್ಲ ಅನ್ನೋ ಥರದಲ್ಲಿದೆ. ಆದರೆ ಅವತ್ತು ಕುಂತಿಗೆ ಮೊದಲು ಮಗು ಹುಟ್ಟಿತು ಅಂತನ್ನೋದನ್ನು ಅದರಿಂದಾಗಿ ಕುಂತಿ ಕೂಡ ಭ್ರಷ್ಟಳು ಅಂತ ಅನ್ಸ್ಕೊಳ್ಳೋದಿಲ್ಲ. ಹಾಗೇನೆ ಕರ್ಣನಿಗೊಂದು ಅಸ್ತಿತ್ವ ಇಲ್ಲ ಜಗತ್ತಲ್ಲಿ ಅಂತ ಆಗೋದಿಲ್ಲ ಅಂತ. ಅದಕ್ಕೆ ನಾವು ಹಿಂದೆ ನೋಡಿದ್ವಿ ಅದನ್ನ. ಶಾಸ್ತ್ರವೇ ಹೀಗೆ, ಧರ್ಮಶಾಸ್ತ್ರವೇ ಹೀಗೆ ಅಂತ ಕೃಷ್ಣ ಹೋಗಿ ಅವನಿಗೆ ಹೇಳ್ತಾನೆ ಕರ್ಣನಿಗೆ. ಏನು ಅಂದರೆ, ವಿವಾಹಕ್ಕಿಂತ ಮೊದಲು ಏನೋ ಆಗಿ ಒಂದು ಮಗು ಹುಟ್ಟಿದ್ರೆ ಆ ಮಗುವಿನ ಗತಿ ಏನು ಅಂತ. ಮಗುವನ್ನು ತವ್ರ ಮನೆಯವ್ರು ನೋಡ್ಕೋಬೇಕಾ, ಅಥವಾ ಅವನು ತಾಯಿ ಜೊತೆಗೆ ಹೋಗಬೇಕಾ, ಏನು ಆ ಮಗುವಿನ ಪರಿಸ್ಥಿತಿ ಏನು, ಅನಾಥಾಶ್ರಮ ಸೇರಬೇಕಾ ಅಂತ ಅಂದರೆ ಇಲ್ಲ. ಹಾಗೆ ಆಕಸ್ಮಿಕವಾಗಿ ಮಗು ಹುಟ್ಟಿದ್ರೆ ಅವಳನ್ನು ಯಾರು ಕೈ ಹಿಡಿತಾನೋ ಅವನ ಹಿರಿಯ ಮಗ ಆಗ್ತಾನೆ ಇವನು ಅಂತ ಶಾಸ್ತ್ರ ಅಂತ ಕೃಷ್ಣ ಮಾತಾಡ್ತಾನೆ. ಇದು ಅರ್ಥ ಏನು ಅಂದರೆ, ಹಾಗೆ ನಡಿಬಹುದು ಅನ್ನೋದಕ್ಕೆ ಇದಲ್ಲ, ಅದು ಏನು ಬೇಕಾದರೂ ಮಾಡ್ಕೊಳ್ಳಿ ಮುಕ್ತವಾಗಿ ಅಂತ ಹೇಳ್ತಾ ಇರೋದಲ್ಲ. ಕೈ ಮೀರಿ ಏನೋ ಒಂದು ನಡೆದು ಹೋದಾಗ ಹುಟ್ಟಿದ ಮಗು ಅನಾಥವಾಗುವಂತಿಲ್ಲ ಅಂತ. ಅಂದರೆ ಒಂದು ಮನುಷ್ಯ ಅವನು ಮನುಷ್ಯನಾಗಿ ಹುಟ್ಟಿದ ಮೇಲೆ ಉಳಿದ ಮನುಷ್ಯರು ಹೇಗೆ ಬದುಕ್ತಾರೋ ಹಾಗೆ ಬದುಕು ಮಾಡೋದಕ್ಕೆ ಬೇಕಾದ ಅಂಶಗಳು ಅವನಿಗಿರಬೇಕು. ಅವನಿಗೆ ತಾಯ್ತನದ ಸೌಖ್ಯ ಬೇಕು, ಅವನಿಗೆ ತಂದೆತನದ ಸೌಖ್ಯ ಬೇಕು. ಅದಕ್ಕೇನೆ ಹೇಳ್ತಾ ಇರೋದು, ಕೈ ಹಿಡಿದವನ ಹಿರಿಯ ಮಗ ಆಗ್ತಾನೆ ಅಂದರೆ ಅವನಿಗೆ ತಂದೆ ಪ್ರೀತಿ ಕೊಡಬೇಕು ಅಂತಾಯಿತು, ಆಸ್ತಿ ಪಾಸ್ತಿ ಕೊಡಬೇಕು ಅಂತಾಯಿತು. ಅಂದರೆ ಈ ಎಲ್ಲವೂ ಅವನಿಗೆ ದಕ್ಕಬೇಕು ಅಂತ. ಅಂದರೆ ಇದೊಂದು ಗೆರೆ, ಇದು ಭಾಳ ಸೂಕ್ಷ್ಮ. ಹೀಗೆ ಮಾಡಿದ ಕೂಡಲೇ ಕಾನೂನು ಹೀಗಿದೆ ಅಂತ ಅಂದ ಕೂಡಲೇ ಬೇಕಾಬಿಟ್ಟಿ ವರ್ತಿಸ್ಬೋದಾ ಅಂದರೆ ಬೇಕಾಬಿಟ್ಟಿ ವರ್ತಿಸ್ತಿರಲಿಲ್ಲ. ಯಾಕೆಂದರೆ ಕಾನೂನುಗಳು ಮೌಲ್ಯವಾಗಿತ್ತು. ಕಾನೂನು ಯಾವಾಗ ಕಾನೂನು ಒಂದೇ ಆಗುತ್ತೋ, ಮೌಲ್ಯವನ್ನು ಅನುಸರಿಸು ಅಂತ ಹೇಳಿದಾಗ ಅವರು ಅದನ್ನು ಮೌಲ್ಯವಾಗಿ ಸ್ವೀಕಾರ ಮಾಡ್ತಾರೆ. ಅದನ್ನು ಮೀರಿ ಏನೋ ಘಟಿಸ್ತು ಅಂತಂದಾಗ ಮನುಷ್ಯತ್ವ ಕಳೆದುಕೊಳ್ಳೋದಿಲ್ಲ. ಇದು ನಮಗೆ ರಾಮಾಯಣ ಮಹಾಭಾರತಗಳು ಕೊಡುವ ದೊಡ್ಡ ಸಂದೇಶ. ಭಾಳ ಚೆನ್ನಾಗಿ ಹೇಳಿದ್ರು. ಬಟ್ ಸರ್, ನನಗನ್ಸೋದು ಆಗಲೂ ಕೂಡ ಇದು ಎಕ್ಸೆಪ್ಷನಲ್ ಕೇಸೇ ಅಂತ. ಯಾಕೆಂದ್ರೆ ಈಗ ಕುಂತಿ ಯಾವಾಗ ಸೂರ್ಯನಿಂದ ಮಗು ಪಡಿತಾಳೋ ಅವಳು ಕೂಡ ಅದನ್ನ ಇಟ್ಕೊಳಕ್ ಆಗಲ್ಲ, ಭಯ ಆಗುತ್ತೆ ಅವಳು. ಅಂದ್ರೆ ಆ ಥರದೊಂದು ಅಪವಾದ ಬರುತ್ತೆ, ಇದನ್ನ ನನ್ನ ಬೇರೆ ಥರ ನೋಡ್ತಾರೆ ಅನ್ನೋಂಥದ್ದು ಒಂದು ಇತ್ತು ಅವಳಿಗೂ ಕೂಡ. ಹೀಗಾಗಿ ಅವಳು ಅದನ್ನ ತ್ಯಜಿಸ್ಬೇಕಾಗತ್ತೆ. ಹೌದು. ಸೊ ಬಟ್ ಕೃಷ್ಣ ಹೇಳೋದು ಅಂದರೆ ಕೃಷ್ಣ ಹೇಳೋದು ಒಂದು ಆದರ್ಶದ ಸ್ಥಿತಿ, ಆದರ್ಶ ಒಂದು ಈ ಥರ ಇರಬೇಕು, ಈ ಥರ ಇದೆ ಅಂತೇಳಿ. ಬಟ್ ಪ್ರಾಕ್ಟೀಸಿಂಗ್ ಹಂಗಿಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ. ಹೌದು, ಅಷ್ಟು ಸುಲಭಕ್ಕೆ ಒಪ್ಕೊಳ್ಳಲ್ಲ. ಜನಸಾಮಾನ್ಯರು ಅಂತ ಹೇಳ್ತೀವಲ್ಲ, ಜನಸಾಮಾನ್ಯರು ಅನ್ನೋ ಮೀನು ಇದು ಅಂತಲ್ಲ, ಸಮೂಹ ಇದೆಯಲ್ಲ ಅದನ್ನು ಒಪ್ಕೊಳ್ಳೋದಲ್ಲ. ಈಗ ಫಾರ್ ಎಕ್ಸಾಂಪಲ್ ಕುಂತಿ ಪಾಂಡುರಾಜನ್ ಮದುವೆ ಆಗ್ತಿದ್ದಂಗೆ ಅವಳು ಹೇಳ್ಬೋದಾಗಿತ್ತು ಅಲ್ವಾ, ಅಥವಾ ಮದುವೆಗಿನ ಮುಂಚೆನೇ ಹೇಳ್ಬೋದಾಗಿತ್ತು, ನನಗೊಂದು ಮಗು ಆಗಿದೆ, ನೀನು ಅವ್ನು ಕರ್ಕೊಂಡು ಬಂದು. ಬಟ್ ಅವಳು ಹೇಳಿಲ್ಲ, ಬಿಕಾಸ್ ಅವಳಿಗೆ ಗೊತ್ತು ಎಕ್ಸೆಪ್ಟ್ ಮಾಡ್ಕೊಳ್ಳದೆ ಇರ್ಬೋದು ಅಂತ ಹೇಳಿ. ಅಲ್ಲ, ಅಷ್ಟು ಮಾತ್ರ ಅಲ್ಲ, ಮುಂದೂ ಈಗ ಪಾಂಡುವಿಗೆ ಶಾಪ ಬಂತು. ಅವನು ಜಿಂಕೆ ಅಂತ ಕೊಂದ, ಅದು ಋಷಿಯಾಗಿದ್ದ, ಶಾಪ ಬಂತು. ಶಾಪ ಕೊಟ್ಟಿದ್ದೇನನ್ನ ಅಂದರೆ ಸ್ತ್ರೀ ಸಂಘ ಮಾಡಬಾರದು ನೀನು ಅಂತ. ಆವಾಗ ಇವ್ರು ಯಾರಿಗೂ ಮಕ್ಕಳಾಗಲಿಲ್ಲ. ಪಾಂಡುವಿಗೆ ಮಕ್ಕಳು ಬೇಕು ಅಂತ ಅನ್ನಿಸ್ತು, ಆದರೆ ಮಕ್ಕಳಾಗುವಂತಿಲ್ಲ, ಶಾಪ ಇದೆ. ಆಗ ಮಕ್ಕಳು ಪಡೆದುಕೊಳ್ಳೋದಕ್ಕೆ ಅಂತ ಅವನು ಇವಳ ಹತ್ರ ಮಾತಾಡೋಕ್ಕೆ ಹೋಗುವಾಗ, ಇಲ್ಲ ನನಗೆ ಈಗಾಗಲೇ ಒಂದು ಮಗ ಇದ್ದಾನೆ ಅಂತ ಆವಾಗ ಬೇಕಿದ್ರೂ ಹೇಳ್ಬೋದಾಗಿತ್ತು ಕುಂತಿ. ಆಗಲೂ ಹೇಳಲಿಲ್ಲ. ಅಂದರೆ ಯಾವುದು ಕಾನೂನಾಗತ್ತೆ, ಯಾವುದು ನಿಯಮ ಅಂತ ಆಗತ್ತೆ ಸಮೂಹದಲ್ಲಿ, ಅದನ್ನು ಮೀರೋದು ಕಷ್ಟ ಆಗತ್ತೆ. ಯಾಕಂದರೆ ಸಮೂಹ ಅದನ್ನು ಸ್ವೀಕಾರ ಮಾಡಿರುತ್ತೆ. ಆದರೆ ಯಾರು ಒಂದು ತಜ್ಞತೆ ಅನ್ನೋರು ಇರ್ತಾರೋ ಅವರು ಮೌಲ್ಯಗಳ ಕುರಿತು ಬೇರೆಯದೇ ದೃಷ್ಟಿಕೋನ ಇಟ್ಕೊಂಡಿರ್ತಾರೆ. ಅದು ಕೃಷ್ಣ, ಅದು ಭೀಷ್ಮ, ಅದು ವಿದುರ. ಇವ್ರುಗಳಿಗೆ ಯಾರಿಗೂ ಕುಂತಿಗೆ ಮೊದಲೊಬ್ಬ ಮಗ ಇದ್ದ ಅನ್ನೋದು ಇವ್ರು ಯಾರಿಗೂ ಸಮಸ್ಯೆ ಅಲ್ಲ. ಅದು ಅಂತ. ಇಂತಹ ಅಂಶಗಳು ಎಲ್ಲ ಕಡೆ ಇದೆ. ಈಗ ಉದಾಹರಣೆಗೆ ನಾವು ಅಂಬೆ ವಿಷಯ ಅಂತ ತಗೊಂಡ್ರೆ, ಅಂಬೆ ಬಂದು ಭೀಷ್ಮನಿಗೆ ಹೇಳಿದ್ಲು, ನಾನು ಇನ್ನೊಬ್ಬನಿಗೆ ಮನಸ್ಸು ಕೊಟ್ಟಿದ್ದೀನಿ ಅಂತ. ಭೀಷ್ಮ ಕಳುಹಿಸಿ ಕೊಟ್ಟ ಅಂತ. ಇದರ ಅರ್ಥ ಏನು ಅಂದರೆ, ನಾನು ಯಾರನ್ನೋ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದಾಗ ನೀನು ಪ್ರೀತಿಸುವವನ ಜೊತೆಗೆ ಬದುಕು ಅಂತ ಭೀಷ್ಮ ಹೇಳ್ತಾ ಇದ್ದಾನೆ. ಇದೇ ಮಾತನ್ನು ಅವಳು ಬೇರೆಯವರಿಗೆ ಹೇಳಿದರೆ ಅವರು ಅದನ್ನು ಒಪ್ತಾ ಇದ್ರಾ ಅಂತ ಅಂದರೆ ಅನುಮಾನ ಇದೆ. ಆದರೆ ಭೀಷ್ಮನಂತಹ ವ್ಯಕ್ತಿತ್ವ ಬಂದಾಗ ಅವರು ಯೋಚಿಸೋದು ಏನನ್ನ ಅಂದರೆ, ಅವರು ಅತ್ಯಂತ ಮಾನವೀಯವಾಗಿಯೇ ಯೋಚಿಸ್ತಾರೆ ಅಂತ, ಅಂತಃಕರಣಪೂರ್ವಕವಾಗಿ ಯೋಚಿಸ್ತಾರೆ ಅಂತ. ಅದಕ್ಕೇನೆ ತಂದೆಗೆ ಒಬ್ಬ ಹುಡುಗಿಯ ಮೇಲೆ ಮನಸ್ಸಾಗಿದೆ, ನೊಂದುಕೊಂಡಿದ್ದಾನೆ ಅಂತಂದಾಗ ಭೀಷ್ಮ ತಂದೆಗೆ ಮದುವೆ ಮಾಡೋದಕ್ಕೆ ಹೊರಡ್ತಾನೆ. ಬೇರೆ ಆದರೆ ಇವತ್ತಿನ ಆಧುನಿಕ ಕಾಲದಲ್ಲೇ ಆದ್ರೂ ಅಪ್ಪ ಇನ್ನೊಂದು ಮದುವೆಗೆ ಅಂತ ಹೊರಟ್ರೆ
ಮಗ ಏನು ಹೇಳ್ಬೋದು, ಇವತ್ತಿನ ಮಗ, ಆಧುನಿಕ ಮಗ ಏನು ಹೇಳ್ಬೋದು? ಅಪ್ಪನಿಗೆ ಬುದ್ಧಿ ಸರಿ ಇಲ್ಲ ಅಂತ ಹೇಳ್ತಾನೆ. ನಾನು ಮದುವೆ ಮಾಡಿಕೊಳ್ಳದೆ ನಿನಗಾಗಿ ಹೆಣ್ಣು ತರ್ತೇನೆ ಅಂತ ಯಾವನೂ ಹೋಗೋದಿಲ್ಲ ಅಂತ. ಇದನ್ನು ನಾವು ಆದರ್ಶ ಅಂತ ಒಂದು ಕಡೆಗೆ ಹೇಳಿದರೆ, ಇನ್ನೊಂದು ಕಡೆಗೆ ಇಂತಹ ವ್ಯಕ್ತಿಗಳು ಯೋಚಿಸುವ ವಿಧಾನ ಅತ್ಯಂತ ಮಾನವೀಯ ಅಂತ. ತಂದೆಯೋ ಇನ್ನೊಬ್ಬನೋ ಮನಸ್ಸಾಗಿದೆ, ತಪ್ಪಲ್ಲ, ಅವನು ಮದುವೆ ಮಾಡ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ ತಂದೆ. ಹಾಗಿದ್ರೆ ನಾನು ಮದುವೆ ಮಾಡಿಸ್ತೀನಿ ಅಂತ ಹೇಳೋದಿದೆಯಲ್ಲ ಭೀಷ್ಮನದ್ದು, ಇದು ಅಂತ. ಈ ತರಹದ ಯೋಚನೆಗಳನ್ನು ಮಾಡಬೇಕು ಅನ್ನೋದನ್ನು ಇವರೆಲ್ಲ ತೋರಿಸ್ಕೊಟ್ರು ಕೂಡ ಅಂತ, ಇವರೆಲ್ಲರೂ ತೋರಿಸ್ತಾ ಇದ್ದಾರೆ. ಸೊ ಹಾಗೆ ಮಹಾಭಾರತವನ್ನು ನಾವು ರಹಸ್ಯಗಳನ್ನ ಇವು ನಿಜವಾದ ರಹಸ್ಯಗಳು ಇವು ರಹಸ್ಯ ಅಲ್ವಾ? ಇದು ಸುಮ್ಮನೆ ಹಿಂಗೆ ಓದ್ಕೊಂಡಿರ್ತೀವಿ, ಹಿಂಗೆ ಬಿಟ್ಟಿರ್ತೀವಿ, ಬಟ್ ಇದು ಅನ್ರಾವೆಲ್ ಆಗೋ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ ನನಗೆ. ಸೊ ಆ ಥರದ ವಿಚಾರಗಳನ್ನ ಸಂಪಾದಿಸ ಇಲ್ಲಿ ಎರಡು ಅಂಶವನ್ನು ನಾವು ಗಮನಿಸಬೇಕು. ಇದನ್ನು ಇಟ್ಕೊಂಡು ಟೀಕೆ ಮಾಡೋದು ಇದೆ, ಮಹಾಭಾರತವನ್ನು ಟೀಕೆ ಮಾಡೋದಿದೆ. ಈ ಮಹಾಭಾರತ ಅನ್ನೋದು ಇದನ್ನು ಹೇಳುತ್ತೆ ಅಂತ, ಏನಂದರೆ ಯಾರ್ಯಾರ ಜೊತೆಗೋ ಇರ್ತಾರೆ, ಯಾರ್ಯಾರ ಜೊತೆಗೋ ಈಗ ವ್ಯಾಸರ ನಿಯೋಗದಿಂದ ಮಗುವಾಯಿತು ಅಂತ ಅನ್ನೋದು ಇನ್ಯಾರೋ ಮಕ್ಕಳನ್ನು ಮಾಡಿಸ್ಕೊಟ್ರು ಅಂತ ಅರ್ಥ ಅಲ್ವಾ ಅಂತ. ಅದಕ್ಕೆ ಹೀಗೆ ಒಂದು ನಮ್ಮ ಕೌಟುಂಬಿಕ ವ್ಯವಸ್ಥೆಯನ್ನು ಇನ್ನೊಂದನ್ನು ಅಲ್ಲ ಮುರಿಯೋದನ್ನು ಮಹಾಭಾರತ ಹೇಳುತ್ತೆ ಅಂತ ಇದಕ್ಕೆ ಅಪವ್ಯಾಖ್ಯಾನ ಮಾಡೋರು ಇದ್ದಾರೆ. ಆದರೆ ವಾಸ್ತವವಾಗಿ ಅದು ಅದನ್ನೆಲ್ಲ ಹೇಳ್ತಾ ಇರೋದು ಅಂತ. ನೀವು ನಿಯಮಗಳನ್ನೆಲ್ಲ ಮುರಿದುಕೊಂಡು ಬದುಕಿ ಅಂತ ಅದು ಹೇಳ್ತಾ ಇಲ್ಲ, ನಿಯಮಬದ್ಧವಾಗಿಯೇ ಬದುಕೋಕೆ ಹೇಳ್ತಾ ಇದೆ. ಸಹಜ ನಿಯಮಗಳು ಅದೇನೆ, ಆದರೆ ಅಪವಾದ ಅಂತ ಒಂದು ಇರುತ್ತೆ, ಆ ನಿಯಮಗಳನ್ನು ಮೀರಬೇಕಾಗತ್ತೆ ಅಂತ ಅಂದಾಗ ಮೀರಿ, ಆದರೆ ಅದನ್ನು ಸಮಸ್ಯೆ ಮಾಡ್ಕೋಬೇಡಿ, ಹಾಗಂತ ಅದೇ ಕಾಯಂ ನಿಯಮನೂ ಆಗೋದಿಲ್ಲ ಮುಂದೆ ಅಂತ. ನೋಡಿ ಆಧುನಿಕ ಯುಗದಲ್ಲೂ ಕೂಡ ನಾನು ಎಷ್ಟು ದುರಂತಗಳಂತ ಕರಿಬೇಕಾಗತ್ತೆ ಅಂತವನ್ನೆಲ್ಲ. ಅಂದ್ರೆ ಒಬ್ಬಳು ಹೈಸ್ಕೂಲ್ ಹುಡುಗಿ, PUC ಹುಡುಗಿ ಪ್ರೆಗ್ನೆಂಟ್ ಆಗಿ ಅವಳು ಡೆಲಿವರಿ ಆಗ್ಬಿಡುತ್ತೆ. ಪೇಪರ್ಗಳಲ್ಲಿ ನೋಡ್ತಾನೆ ಇರ್ತೀವಿ, ಯಾವುದೋ ಹಳ್ಳಿನಲ್ಲಿ ಯಾರೋ ಅವಳನ್ನ ತಲೆ ಕೆಡಿಸಿ, ಅವಳು ಗೊತ್ತೇ ಇಲ್ಲ, ಅವಳಿಗೆ ಪ್ರೆಗ್ನೆಂಟ್ ಆಗಿರೋದೇ ಗೊತ್ತಿರಲ್ಲ. ಹೌದು, ಸ್ಕೂಲಲ್ಲಿ ಡೆಲಿವರಿ ಮಾಡ್ಕೊಂಡ್ಬಿಡ್ತಾಳೆ, ಬಾತ್ರೂಮಲ್ಲಿ ಡೆಲಿವರಿ ಆಗ್ಬಿಟ್ಟಿರುತ್ತೆ. ಆ ಥರದ ಘಟನೆಗಳು ನೋಡ್ತೀವಿ. ಈಗ ಮಗುವಿನ ಕಥೆ ಏನು ಅನ್ನೋ ಪ್ರಶ್ನೆ ಬರುತ್ತಲ್ಲ. ಹೌದು ಈಗ ಮಗುವಿನ ಕಥೆ ಏನು ಅನ್ನೋದಕ್ಕೆ ನಮ್ಮ ಹತ್ರ ಉತ್ತರ ಇಲ್ಲ. ಈಗ ಈ ಕಳೆದ ವಾರದಲ್ಲಿ ನಡೆದ 2 ಘಟನೆ ಇದೆ. ನೀವು ಹೇಳಿದ 2, ಒಂದು ಇದರಲ್ಲಿ ಶೌಚಾಲಯದಲ್ಲಿ ಮಗು ಆಯಿತು ಅವಳಿಗೆ ಅಂತ ಒಂದು ಕಥೆ ಇದೆ. ಹೊಟ್ಟೆ ನೋವು ಅಂತ ಆಸ್ಪತ್ರೆಗೆ ಹೋದಾಗ ಗೊತ್ತಾಯಿತು ಅವಳು ಗರ್ಭಿಣಿ ಅಂತ. ಈಗ ಆ ಹುಡುಗನನ್ನ ಅರೆಸ್ಟ್ ಮಾಡಿದ್ದಾರೆ ಅಂತಿದೆ. ಎರಡೂ ಕಡೆ ಬರೋ ಪ್ರಶ್ನೆ, ಆ 2 ಮಗುವಿನ ಕಥೆ ಏನು? ಈ ಮಗುವಿಗೆ ಯಾರು ದಿಕ್ಕು ಅಂತ ಸರ್ಕಾರ ನೋಡ್ಕೋಬೇಕಾ, ಅನಾಥಾಶ್ರಮ ಸೇರ್ಬೇಕಾ, ಅವಳ ತಂದೆ ಮನೆಯಾರು ಊಟ್ಬಿಟ್ಟಿದೆಯಲ್ಲ ನಮ್ಮ ಮಗಳಿಗೆ ಅಂತ ನೋಡ್ಕೋಬೇಕಾ, ಗಂಡನ ಮನೆಗೆ ಹೋಗ್ಬೇಕಾ? ಇದು ಒಂದು. ಅದರಾದ್ರೆ ಹೊಟ್ಟೆಪಾಡಿಗೆ ಏನು ಅನ್ನೋದು ಒಂದು ಅಂಶ ಆಯಿತು. ಭಾವ, ಅದಕ್ಕೆ ತಾಯಿ ಪ್ರೀತಿನ ಯಾರು ಕೊಡ್ತಾರೆ, ತಂದೆ ಪ್ರೀತಿನ ಯಾರು ಕೊಡ್ತಾರೆ? ಇದು ಇವತ್ತಿಗೂ ಪ್ರಶ್ನೆಯಾಗಿ ಉಳ್ಕೊಂಡು. ನೀವು ಹೇಳಿದ್ದು ಭಾಳ ಚೆನ್ನಾಗಿತ್ತು. ಅಂದರೆ ಅದು ಯಾರಿಂದ ಹುಟ್ಟಿದೆ, ಅದು ಹೇಗೆ ಹುಟ್ಟಿತು, ಅದು ಆಕಸ್ಮಿಕವಾಗಿ ಹುಟ್ಟಿತು, ಅದು ಮಗುವಿನ ಮುಂಚೆ ಹುಟ್ಟಿತು ಅನ್ನೋದು ಬೇರೆ ಪ್ರಶ್ನೆ. ಅದೊಂದು ಮನುಷ್ಯ ಅನ್ನೋದು ಮುಖ್ಯ ಅಲ್ವಾ? ಹೌದು. ಅದಕ್ಕೇನು ಗೊತ್ತು, ಅದು ಮನುಷ್ಯ ಜೀವಿತಾನೆ, ಅದು ಹುಟ್ತಾ ಅದಕ್ಕೆಲ್ಲದೂ ಬೇಕಾಗತ್ತೆ. ಅದಕ್ಕೇನು ಅದ್ರದ್ದೇನು ತಪ್ಪಿಲ್ಲ ಆ ಮಗುವಿಂದು ಇಲ್ಲ. ಸೊ ಇದು ಎಷ್ಟು ದುರಂತ ಅಲ್ವಾ? ಬಟ್ ಅದನ್ನ ನಾವು ಆ ಥರ ನೋಡೋದೇ ಇಲ್ಲ. ಇಲ್ಲಿ ಕೃಷ್ಣ ಹೋಗಿ ಕರ್ಣನಿಗೆ ಹೇಳಿದ್ದು, ಇಂಥ ಸಂದರ್ಭದಲ್ಲಿ ಧರ್ಮಶಾಸ್ತ್ರ ಏನು ಹೇಳುತ್ತೆ ಅಂದರೆ, ಅದಾಗಿದೆ ಸರಿಯಲ್ಲ, ಆದರೆ ಆಗಿದೆ, ಆದರೆ ಹಿರಿಮಗನ ಸ್ಥಾನ ಕೊಡಬೇಕು. ಅದಕ್ಕೆ ಯಾರು ಮದುವೆ ಮಾಡ್ಕೋತಾನೋ ಅವನು ಕೊಡಬೇಕು ಅಂತ. ಸೊ ಹಾಗೆ ಕೃಷ್ಣ ನಂತರ ಅವಾಗವಾಗ ಇರಬೇಕಾಗತ್ತೆ, ಬರಬೇಕಾಗತ್ತೆ ಅಲ್ವಾ ಈ ಥರ ವಿಚಾರಗಳನ್ನ. ಮತ್ತು ಅವನು ಸ್ವತಃ ನಿಯಮ ಅಂತ ಹೇಳೋದಿಲ್ಲ ಅದನ್ನು. ಧರ್ಮಶಾಸ್ತ್ರ ಹೀಗೆ ಹೇಳುತ್ತೆ ಅಂತಲೇ ಹೇಳ್ತಾನೆ, ಸ್ಮೃತಿ ಹೀಗೆ ಹೇಳ್ತಾ ಇದೆ ಅಂತಲೇ ಕೃಷ್ಣ ಹೇಳೋದು ಅದನ್ನು. ಅದರರ್ಥ ನಿಯಮಗಳಿವೆ, ಇಂಥದ್ದಾದಾಗ ಈ ಥರ ಮಾಡ್ಕೊಳ್ಳಿ ಅಂತ ಇದೆ. ಆದರೆ ನಾವು ಅದನ್ನು ಒಪ್ಪಲ್ಲ, ಸಮೂಹ ಒಪ್ಪಲ್ಲ ಅನ್ನೋ ತರಹದಲ್ಲಿ ಹೋಗ್ಬಿಡುತ್ತೆ. ಕರೆಕ್ಟ್ ನಿಜ. ಅದೆಲ್ಲ ಅಂದರೆ ಯಾವುದು ಸಹಜ ನಿಯಮ ಇದೆಯೋ ಅದನ್ನು ಒಪ್ಕೊಂಡ್ಬಿಟ್ಟಿರ್ತಾರೆ. ಈ ಥರ ಅನಿವಾರ್ಯ ಅಥವಾ ಅನಪೇಕ್ಷಿತ ಘಟನೆಗಳು ನಡೆದಾಗ ಏನು ಮಾಡಬೇಕು ಅನ್ನೋದನ್ನ ಯಾರು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಬಹುಶಃ ರೇರ್ ಆಗಿ ನಡೀತಿದ್ದು ಅಂಥವು, ಅವಾಗಲೂ ರೇರು ಈಗಲೂ ರೇರು. ಸೊ ಬಟ್ ಅದನ್ನು ಕೂಡ ಅದನ್ನ ಮೇನ್ ಸ್ಟ್ರೀಮಲ್ಲಿ ತರಬೇಕು ಅಂತ ಆ ಕಾಯ್ದೆಗಳನ್ನ ಅಲ್ವಾ? ಹೌದು. ಯಾಕಂದರೆ ಮಗುನೇ. ಅದರ ಪೂರ್ವಕರ್ಮಗಳು 1000 ಇದ್ದಿರ್ಬೋದು, ಅದು ಬೇರೆ. ಅದು ನಾವು ಪೂರ್ವಕರ್ಮಗಳನ್ನು ತಗೊಂಡಿರ್ತೀವಿ. ಈಗ ನಾವು ಪೂರ್ವಕರ್ಮ ಜನ್ಮಾಂತರ ಒಪ್ಕೊಂಡಾಗ ಈಗ ಹಾಗೆ ಯಾಕಾಯಿತು ಅನ್ನೋದಕ್ಕೆ ಅದು ಪೂರ್ವಕರ್ಮ ಪೂರ್ವಕರ್ಮ ಅದು ಪಡ್ಕೊಂಬಂದಿದೆ ಅಂತ ಶಿಕ್ಷೆ ಕೊಡೋದಕ್ಕೆ ನಾವು ಹೋಗ್ಬೇಕಾಗಿಲ್ಲ. ಆ ಪೂರ್ವಕರ್ಮ ಇದ್ದರೆ ಅದರದ್ದು. ಆದರೆ ಅದಕ್ಕೆ ಉಳಿದ ಮನುಷ್ಯರಿಗೆಲ್ಲ ಏನು ಸಿಗತ್ತೋ ಅದು ಸಿಗಲೇಬೇಕಾಗತ್ತೆ ಹುಟ್ಟಿದ ಮಗು ಅಂತಂದಾಗ. ಓಕೆ.
ನಮ್ಗೆ ಅಂದರೆ ರೈಟ್ ಟು ಲಿವ್ ಅನ್ನೋದೊಂದು ಇದು, ಆಮೇಲೆ ಇನ್ನು ರೈಟ್ ಟು ಲಿವ್ ವಿತ್ ಡಿಗ್ನಿಟಿ ಅನ್ನೋದು ಇದೆಯಲ್ಲ, ಈ ವರ್ಡ್ಗಳೆಲ್ಲ. ಆಮೇಲೆ ನಾವೀಗ ನೋಡಿ ಈಗ ಹೊಸದಾಗಿ ಸೇರಿಸಿದ್ದಾರೆ, ಭಾಳ ಬ್ಯೂಟಿಫುಲ್ ಆಗಿದೆ ಅದು. ಅಂದರೆ ನನ್ನ ಪರಿಸರ, ನಾನು ಒಳ್ಳೆ ಪರಿಸರದಲ್ಲಿ ಬದುಕೋದು ಕೂಡ ನನ್ನ ಹಕ್ಕು ಅಂತ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಏರಿಯಾದಲ್ಲಿ ಒಂದು ಫ್ಯಾಕ್ಟ್ರಿ ಆಯಿತು, ಅಥವಾ ನಮ್ಮ ನೀರು ನಮ್ಮ ಯಾವುದೋ ಫ್ಯಾಕ್ಟ್ರಿಯಿಂದ ಕೈಗಾರಿಕೆಯಿಂದ ನೀರು ಹಾಳಾಗಿದೆ ನಮ್ಮದು ಅಂದರೆ ಅದನ್ನು ಪ್ರತಿಭಟಿಸುವ ಹಕ್ಕು ನಮಗೀಗ ಕಾನ್ಸ್ಟಿಟ್ಯೂಷನ್ನು ಮತ್ತು ವಿಶ್ವಸಂಸ್ಥೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇವೆ. ಸೊ ನನಗೆ ಶುದ್ಧವಾದ ಗಾಳಿ, ಶುದ್ಧವಾದ ನೀರು ಆಲ್ರೆಡಿ ಪರಿಸರದಲ್ಲಿದೆ, ನೀವು ಕೊಡ್ತಾ ಇಲ್ಲ, ಜನ ಕೊಡ್ತಾ ಇಲ್ಲ, ಅದನ್ನು ಹಾಳು ಮಾಡಿ ನೀವು ನನಗೆ ಕೊಡ್ತಾ ಇದ್ದೀರಾ. ಸೊ ಅದ್ರ ವಿರುದ್ಧ ಪ್ರತಿಭಟನೆ ಮಾಡೋ ಹಕ್ಕು ನಮಗಿದೆ ಅನ್ನೋದು. ಸೊ ಆ ಥರದ್ದು ಒಂದಷ್ಟು ಏನು ಹೇಳಿ ಎವಾಲ್ವ್ ಆಗ್ತಾ ಇದೆ. ಆಮೇಲೆ ರೈಟ್ ಟು ಲಿವ್ ವಿತ್ ಡಿಗ್ನಿಟಿ ಅನ್ನೋದು, ಅಂದರೆ ಘನತೆಯ ಬದುಕು. ಸೊ ನಮ್ಮ ದೇಶದಲ್ಲೂ ಕೂಡ ಘನತೆ ಇಲ್ಲದ ಬದುಕು ಕೂಡ ನಾವು ನೋಡಿದ್ದೀವಿ ಒಂದಷ್ಟು ಶತಮಾನಗಳಲ್ಲಿ. ಅಂದರೆ ಮನುಷ್ಯ ಥರನೇ ಟ್ರೀಟ್ ಮಾಡದೇ ಇರುವಂಥದ್ದು. ಸೊ ಅದು ಈಗ ನಿಧಾನ ಬದಲಾಗ್ತಾ ಇದೆ ಅಂತ ಅನಿಸುತ್ತೆ. ಅವಾಗ ಇತ್ತೇನೋ ಬಹುಶಃ, ಬಟ್ ಮಧ್ಯದಲ್ಲಿ ಅದಕ್ಕೆ ಹೋಗಿತ್ತು ಅಲ್ವ ಸರ್? ಸೊ ಹಾಗೆ ಆಮೇಲೆ ಈ ಮಕ್ಕಳ ವಿಷಯನೇ ಚರ್ಚೆಗೆ ಬಂತಲ್ಲ, ಇನ್ನೊಂದು ಸ್ವಲ್ಪ ಸೇರಿಸ್ತೀನಿ ನಾನು ಅದನ್ನು. ಅದು ಅಲ್ಲಿ ಆವಾಗ ವರ್ಣಾಶ್ರಮ ಪದ್ಧತಿ ಇದ್ದ ಕಾಲವೇ ಅದು. ಜಾತಿಗಳ ನಡುವೆನೇ ವಿವಾಹ ಅಂತ ಇದ್ದಿದ್ದು. ವರ್ಣ ತಾರತಮ್ಯ ಇರಲಿಲ್ಲ ಅಂತಲೇ ನಾನು ಗಟ್ಟಿ ಪ್ರತಿಪಾದನೆ ಇದೆ. ಯಾರು ಏನೇ ಹೇಳಿದ್ರು ವರ್ಣ ತಾರತಮ್ಯ ಇರಲಿಲ್ಲ ಆ ಕಾಲದಲ್ಲಿ ಅಂತ. ಒಂದೊಂದು ಜಾತಿಯನ್ನು ಒಂದೊಂದು ಕಾರಣಕ್ಕೆ ಗೌರವಿಸೋದು ಅಂತ ಇದ್ದೇ ಇತ್ತು, ಅದಿಲ್ಲ ಅಂತಲ್ಲ. ಕ್ಷತ್ರಿಯರನ್ನು ಪರಾಕ್ರಮಕ್ಕಾಗಿ ಗೌರವಿಸ್ತಾ ಇದ್ದರು, ಇವರನ್ನು ಬ್ರಾಹ್ಮಣರನ್ನು ಜ್ಞಾನಕ್ಕಾಗಿ ಗೌರವಿಸ್ತಾ ಇದ್ದರು, ವೈಶ್ಯರನ್ನು ಸಂಪತ್ತಿಗಾಗಿ ಗೌರವಿಸ್ತಾ ಇದ್ದರು, ಶೂದ್ರರನ್ನು ಕೌಶಲಕ್ಕಾಗಿ ಗೌರವಿಸ್ತಾ ಇದ್ದರು. ಈ ಪಾಯಿಂಟನ್ನು ಬಿಟ್ಕೊಂಡ್ಬಿಟ್ಟಿದ್ದಾರೆ, ಶೂದ್ರರನ್ನು ಕೌಶಲಕ್ಕಾಗಿ ಗೌರವಿಸ್ತಾ ಇದ್ರು ಅನ್ನೋದನ್ನು. ಇದಿತ್ತು, ಪರಸ್ಪರ ಗೌರವಗಳಿತ್ತು. ಆದರೆ ವಿವಾಹ ಸಂಬಂಧ ಅನ್ನೋದು ಪರಸ್ಪರ ಇರಲಿಲ್ಲ. ಒಂದು ಜಾತಿಯವರು ಇನ್ನೊಂದು ಜಾತಿಯವರನ್ನ ಮದುವೆ ಆಗಬಾರದು ಅಂತಲೇ ನಿಯಮ ಇತ್ತು. ವರ್ಣನ ಜಾತಿನ ಸರ್ ಇದು? ವರ್ಣ ಜಾತಿ ಅನ್ನೋದಕ್ಕೆ ಈಗ ಹೇಳ್ತಾ ಇರೋ ವ್ಯಾಖ್ಯಾನ ನನಗೇನು ಸಿಕ್ಕಲಿಲ್ಲ, ಅದು ಒಂದೇ ಥರನೇ ಕಾಣಿಸುತ್ತೆ. ಈ ಒಂದು ಜಾತಿ ಜೊತೆ ವಿವಾಹ ಆಗಬಾರದು ಅಂತ ನಿಯಮ ಇತ್ತು. ಬಿಡ್ತು ಆಗೇನು ಅಂತ ಪ್ರಶ್ನೆ. ಅದು ಇದೆಯಾ ಅದರಲ್ಲಿ? ಹೌದು, ಅಲ್ಲರಲ್ಲ, ಸ್ಮೃತಿಗಳಲ್ಲಿದೆ, ಎಲ್ಲ ಸ್ಮೃತಿಗಳಲ್ಲಿ. ಅದು ಮನುಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿಯಿಂದ ಹಿಡಿದು ಈಗಲೂ ಇದೆಯಲ್ಲ, ಅವುಗಳಲ್ಲಿದೆ. ಏನಿದೆ ಅಂತ ಅಂದರೆ, ಯಾವ ಜಾತಿಯ ಗಂಡು ಯಾವ ಜಾತಿಯ ಹೆಣ್ಣು ಅವರ ನಡುವೆ ಸಂಬಂಧ ಏರ್ಪಟ್ಟು ಮದುವೆಯಾಗಿ ಒಂದು ಮಗು ಹುಟ್ಟಿದರೆ ಅದನ್ನು ಇಂಥ ಜಾತಿ ಅಂತ ಪರಿಗಣಿಸಿ ಇಂಥ ಜಾತಿಗಳನ್ನು ಗುರುತಿಸ್ತಾರೆ. ಹೌದಾ? ಹಾಂ, ಇದರ ಅರ್ಥ ಏನು ಅಂದರೆ ಆ ಗುಂಪಿಗೊಂದು ಅಸ್ತಿತ್ವ ಕೊಡ್ತಾ ಇದ್ದಾರೆ ಅವರು ಅದರಲ್ಲಿ. ಈಗ ಜಾತಿ ವಿಭಾಗ ಪಕ್ಕ ಇದ್ದಾಗ ಈಗ ಒಬ್ಬನನ್ನು ಇಂಥ ಜಾತಿಯವನು ಅಂತ ಹೇಳುವಾಗ ತಂದೆ ತಾಯಿ ಇಬ್ಬರು ಅದೇ ಜಾತಿಯವನು ಆಗಿರಬೇಕು. ತಂದೆ ತಾಯಿ ಬೇರೆ ಬೇರೆ ಜಾತಿ ಆದಾಗ ಈಗ ನಾವು ತಂದೆಯ ಜಾತಿಯನ್ನು ಪರಿಗಣಿಸ್ಕೊಂಡು ಹೋಗ್ತಾ ಇದ್ದೀವಿ. ಆಗ ಹಾಗಲ್ಲ, ತಂದೆ ತಾಯಿ ಇಬ್ಬರು ಒಂದೇ ಜಾತಿ ಆದರೆ ಮಾತ್ರ ಮಗು ಆ ಜಾತಿ ಆಗತ್ತೆ ಅಂತ. ಅದಲ್ಲ ಅಂತಂದಾಗ ಹುಟ್ಟಿದ್ದಕ್ಕೆ ಇನ್ನೊಂದು ಜಾತಿ ಕ್ರಿಯೇಟ್ ಆಗ್ತಾ ಇತ್ತು. ಅದನ್ನು ಪಕ್ಕ ಮಾಡಿದ್ದಾರೆ. ಬ್ರಾಹ್ಮಣ ವೈಶ್ಯ ಆದರೆ, ಕ್ಷತ್ರಿಯ ಶೂದ್ರ ಆದರೆ, ಶೂದ್ರ ಬ್ರಾಹ್ಮಣ ಆದರೆ, ಗಂಡು ಹೆಣ್ಣು ಇದು ಯಾವ ಜಾತಿ ಅಂತ ಕರಿಬೇಕು ಅಂತ. ಈ ಉದಾಹರಣೆ ಕ್ಷತ್ತ ಅಂತ ಕರೀತಾರೆ. ವಿದುರನನ್ನು ಅತ್ಯಂತ ಹೆಚ್ಚು ಸಲ ಕರೆಯೋದು ಇಲ್ಲಿ ಕ್ಷತ್ತ ಅಂತ. ಅಂದರೆ ಅಲ್ಲಿ ಬ್ರಾಹ್ಮಣನಿಗೆ ಶೂದ್ರರಲ್ಲಿ ಹುಟ್ಟಿದವನು ಅವನು, ವ್ಯಾಸರಿಗೆ ದಾಸಿಯಲ್ಲಿ ಹುಟ್ಟಿದವನು, ಶೂದ್ರಗಳಲ್ಲಿ ಹುಟ್ಟಿದವನು. ಅದು ಅವನು ಕ್ಷತ್ತ ಅಂತ ಒಂದು ಬೇರೆ ಜಾತಿ ಅಂತ ಪರಿಗಣಿಸಲ್ಪಡತ್ತೆ. ಹೌದಾ? ಹಾ, ಇದು ಜಾತಿ ವಿಷಯ ಆಯಿತು. ಸ್ಥಾನ ಅಂತ ಅಂದರೆ ಅವನ ಸ್ಥಾನಕ್ಕೇನು ಬಾಧಕ ಇಲ್ಲ. ಈಗ ವಿದುರನ ಜಾತಿ ಯಾವುದು ಅಂದರೆ ಕ್ಷತ್ತ ಅನ್ನುವ ಜಾತಿ. ಅವನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ ನಾಲ್ಕಕ್ಕೆ ಸೇರಲ್ಲ, ಇನ್ನೊಂದು ಜಾತಿ ಅದು. ಆದರೆ ವಿದುರ ಮಂತ್ರಿ ಆಗ್ಬೋದು, ಮಹಾಮಂತ್ರಿ ಆಗ್ಬೋದು, ಅವನಿಗೆ ಅರಮನೆ ಅಂತ ಮನೆ ಕಟ್ಕೋಬೋದು, ಅವನಲ್ಲಿ ಅಪಾರವಾದ ಸಂಪತ್ತಿರ್ಬೋದು, ಅವನು ಅಷ್ಟೂ ಜ್ಞಾನವನ್ನು ಪಡ್ಕೊಳ್ಬೋದು. ಅವನು ಕೊನೆಗೆ ಸನ್ಯಾಸ ತಗೊಂಡು ಅವನು ಬದುಕು ಮುಗಿಸ್ತಾನೆ, ಅವನು ಸನ್ಯಾಸಿ ಆಗ್ಬೋದು, ಜ್ಞಾನಿ ಆಗ್ಬೋದು, ಸನ್ಯಾಸಿ ಆಗ್ಬೋದು, ವಿದ್ಯಾವಂತನಾಗ್ಬೋದು, ಸಂಪತ್ತು ತಗೊಳ್ಬೋದು, ಮಿನಿಸ್ಟ್ರು ಆಗ್ಬೋದು. ಇದೇನು ಹೇಳ್ತಾ ಇದೆ ಅಂತ ಪ್ರಶ್ನೆ. ಆ ಕಾಲದಲ್ಲಿ ಆ ವರ್ಣ ಮತ್ತು ಜಾತಿಗಳನ್ನು ಇವತ್ತು ನಾವು ನಿಂತ್ಕೊಂಡು ನೋಡುವಾಗ ಬಹಳ ತಪ್ಪಾಗಿ ಗ್ರಹಿಸ್ತಾ ನೋಡಿದ್ದೀವಿ. ಜಾತಿಗಳನ್ನು ಬಹಳ ಸ್ಪಷ್ಟವಾಗಿ ಬೇರ್ಪಡಿಸ್ಕೊಂಡೇ ಬದುಕಿದ್ರು. ಆದರೆ ಆ ಜಾತಿಯವನು ಕನಿಷ್ಠನಾಗಿರಬೇಕು ಅಂತ ಹೇಳಲಿಲ್ಲ ಅಂತ. ಇದು ಕರ್ಣನ ವಿಷಯಕ್ಕೂ ಹಾಗೆ ಅಂತ. ಕರ್ಣನ ಜಾತಿ ಯಾವುದಂತ ಗೊತ್ತಿರಲಿಲ್ಲ ಯಾರಿಗೆ? ಅವನಿಗೆ ಅಧಿರಥನಿಗೆ. ಅಧಿರಥನ ಜಾತಿಯಿಂದಲೇ ಅವನನ್ನು ಗುರುತಿಸಲಾಯಿತು, ಮುಂದೆ ಸೂತ ಅಂತ ಗುರುತಿಸಲಾಯಿತು.
ಆದರೆ ಒಂದು ಅನಾಥ ಮಗು ಬಂದಾಗ ಅವ್ನು ಸ್ವೀಕಾರ ಮಾಡಿದ್ನಲ್ಲ, ಈ ಸ್ವೀಕಾರಕ್ಕೆ ಅವಕಾಶ ಇತ್ತು ಅಂತ ಆಯ್ತಲ್ಲ ಅರ್ಥ. ಅಲ್ಲಿ ಜಾತಿಯನ್ನು ನೋಡದೆ ಅವ್ನ ಮಗುವನ್ನು ಸ್ವೀಕಾರ ಮಾಡಬಹುದಾಗಿತ್ತು ಅಂತ ಆಯಿತು. ಸ್ವೀಕಾರ ಮಾಡಿ ಬೆಳೀತು. ಅದು ಬೆಳೆದಾಗ ತಂದೆ ತಾಯಿಯ ಜಾತಿ ಬಂದರೆ ಕರ್ಣನಿಗೆ ಯಾವುದಕ್ಕೂ ನಿರಾಕರಣೆ ಇರಲಿಲ್ಲ. ಇವತ್ತು ಭಾಳ ತಪ್ಪಾಗಿ ಅಂದ್ಕೊಂಡಿದ್ದಾರೆ. ನಾವು ಇದರಲ್ಲಿ ಮಹಾಭಾರತ ಸೀರೀಸ್ನಲ್ಲಿ ಅದನ್ನು ಭಾಳ ಚೆನ್ನಾಗಿ ಹೇಳಿದ್ದೀವಿ. ಕರ್ಣನನ್ನು ಜಾತಿ ಕಾರಣಕ್ಕಾಗಿ ಹೀನವಾಗಿ ನೋಡಲೇ ಇಲ್ಲ ಅಲ್ಲಿ ಯಾರೂ ಅಂತ. ಅಂದರೆ ಅವನು ಸೂತ ಅಂತ ಆದ್ರೂ ಕೂಡ ಹೀನ ಅಂತ ಕರೀಲಿಲ್ಲ. ಸೂತಪುತ್ರ ಅಂತ ಕರೆದು ಹೀನ ಅಂತ ಕರೆದ್ರು ಅಂತ ಇವ್ರು ಹೇಳ್ತಾರಲ್ಲ. ವಿದುರನನ್ನು ಕ್ಷತ್ತ ಅಂತ ಕರೀತಾರೆ, ಅವನನ್ನು ಹಾಕಿ ಕರೆದಾಗೆ. ಕ್ಷತ್ತ ಅನ್ನೋದು ಒಂದು ಜಾತಿ. ಬ್ರಾಹ್ಮಣನ ಬ್ರಾಹ್ಮಣ ಅಂತ ಕರೀತಾರೆ, ಕ್ಷತ್ರಿಯನ ಕ್ಷತ್ರಿಯ ಅಂತ ಕರೀತಾರೆ, ರಾಜನ್ ಅಂತಲೇ ಕರೀತಾರೆ. ಎಲ್ಲರನ್ನು ಜಾತಿಯ ಹೆಸರು ಹೇಳಿ ಕರೆಯೋದು ಅಭ್ಯಾಸ. ಅದು ಇವತ್ತೂ ಇದೆ. ಈ ಭಟ್ಟ ಗೌಡ ಅಂತೆಲ್ಲ ಎಲ್ಲರನ್ನೂ ಕರ್ಕೋತಾರೆ. ಈ ಫ್ರೆಂಡ್ಸ್ಗಳಲ್ಲಿ ಏನೋ ಗೌಡ ಏನೋ ಭಟ್ಟ ಅಂತ ಕರ್ಕೋತಾರೆ. ಅದನ್ನ ಯಾರು ನನ್ನನ್ನು ಹೀನಮಾನ ಮಾಡಿದೆ ಅಂತ ಯಾರೂ ಹೇಳ್ಕೊಳ್ಳಲ್ಲ. ಹಾಗೆ ಜಾತಿಯಿಂದ ಗುರ್ಸೋದಿತ್ತು ಅಲ್ಲಿ. ಆದರೆ ಸಂಪತ್ತಿನ ಇದಕ್ಕಾಗಲಿ, ಅಂದರೆ ನೀವು ಆವಾಗ ಹೇಳ್ತಾ ಇದ್ರಲ್ಲ, ಈ ಜಗತ್ತಿನಲ್ಲಿ ಇರುವ ಅಂಶಗಳು ಏನೆಲ್ಲ ಇವೆಯೋ ಅವುಗಳನ್ನು ನಾನು ಅನುಭವಿಸಬೇಕು ಅನ್ನುವ ಹಕ್ಕುದಾರಿಕೆಯಲ್ಲಿ ತಾರತಮ್ಯ ಇಲ್ಲ ಅಂತ. ನೀನು ಹಣ ಮಾಡ್ಬೋದು, ನೀನು ಅಧಿಕಾರ ಪಡ್ಕೊಳ್ಬೋದು, ನೀನು ಮನೆ ಕಟ್ಬೋದು, ನೀನು ಈ ಥರದ್ದು ಯಾವುದಕ್ಕೂ ನೀನು ಇಂಥ ಜಾತಿ ಆದವನ ಆಗಿದ್ದಕ್ಕಾಗಿ ನಿನಗಿಷ್ಟು ಅಂತ ಇಲ್ಲ ಅಂತ. ಈ ಶೂದ್ರರು ಕೂಡ ಹಣ ಮಾಡ್ಬೋದಾಗಿತ್ತು, ಶೂದ್ರರು ಕೂಡ ಶೂದ್ರ ಮಂತ್ರಿ ಆಗ್ತಿದ್ರಲ್ಲ. ಇದೇ ಭೀಷ್ಮ ಯುಧಿಷ್ಠಿರನಿಗೆ ಹಿಂದೆ ಯಾವಾಗಲೂ ಒಂದ್ಸಲ ಹೇಳಿದ್ರ, ಯುಧಿಷ್ಠಿರನಿಗೆ ಮುಂದೆ ರಾಜಧರ್ಮವನ್ನು ಬೋಧನೆ ಮಾಡುವಾಗ ಮಂತ್ರಿ ಮಂಡಳದಲ್ಲಿ ಯಾವ್ಯಾವ ಜಾತಿಯರು ಎಷ್ಟೆಷ್ಟು ಜನ ಇರಬೇಕು ಅಂತ ಹೇಳ್ತಾನೆ. ಆಗ ಅತಿ ಹೆಚ್ಚಿನ ಸಂಖ್ಯೆಯ ಮಂತ್ರಿಗಳು ಅವನು ಹೇಳುವಾಗ ಎರಡು ಹೇಳ್ತಾನೆ. ಒಂದು ಮಂತ್ರಿ ಪರಿಷತ್ ಹೇಳ್ತಾನೆ, ಇನ್ನೊಂದು ಕಿಚನ್ ಕ್ಯಾಬಿನೆಟ್ ಹೇಳ್ತಾನೆ. ಮಂತ್ರಿ ಪರಿಷತ್ತನ್ನು ಹೇಳುವಾಗ ಅತಿ ಹೆಚ್ಚು ಜನ ವೈಶ್ಯರು ಮಂತ್ರಿ ಆಗಬೇಕು ಅಂತ ಹೇಳ್ತಾನೆ. ಇನ್ನೊಂದು ಅದರಲ್ಲಿ ಆಯ್ಕೆ ಮಾಡಿದ ಒಂದು ಕಿಚನ್ ಕ್ಯಾಬಿನೆಟ್ ಹೇಳ್ತಾನೆ. ಅದು ಎಷ್ಟು ಚೆನ್ನಾಗಿದೆ ಅಂದರೆ 2 ಬ್ರಾಹ್ಮಣರು ಇರಬೇಕು ಮಂತ್ರಿಗಳು, ಆಯಿತಾ, 8 ಜನ ಶೂದ್ರರು ಮಂತ್ರಿಗಳಿರಬೇಕು, ಆಯಿತಾ, 4 ಜನ ವೈಶ್ಯರು ಮಂತ್ರಿಗಳಿರಬೇಕು ಅಂತ ಪಟ್ಟಿ ಕೊಡ್ತಾನೆ ಅಂತ. ಇದರ ಅರ್ಥ ಏನು ಅಂದರೆ, ಅತಿ ಹೆಚ್ಚು ಸಂಖ್ಯೆಯಲ್ಲಿ ಶೂದ್ರರು ಒಂದು ಮಂತ್ರಿ ಮಂಡಲದಲ್ಲಿ ಇರಬೇಕು ಅಂತ ಅಂದರೆ, ಸರ್ ಮಿನಿಸ್ಟರ್ ಆಗೋದು ಅಂದ್ರೆ ಏನು? ಅವನ ಹತ್ರ ಸಂಪತ್ತಿಲ್ಲ ಅಂತ ಹೆಂಗೆ ಅರ್ಥ ಆಗುತ್ತೆ? ಹಾಗಾಗಿ ಮುಂದುವರೆದ ಕಾಲದಲ್ಲಿ ಇದೆಲ್ಲ ನಡೆದಿಲ್ಲ ಅಂತೇನೂ ಅಲ್ಲ. ಇವುಗಳಲ್ಲೆಲ್ಲ ಎಷ್ಟೋ ವ್ಯತ್ಯಾಸಗಳು ನಡೆದಿವೆ. ಕೆಲವು ಜನಾಂಗಗಳು ಅತ್ಯಂತ ಬಡತನದಲ್ಲೇ ಯಾಕೆ ಉಳ್ಕೊಂಡ್ವು ಅನ್ನೋ ಪ್ರಶ್ನೆಗಳಿದೆಯಲ್ಲ, ಮುಂದುವರೆದ ಕಾಲದಲ್ಲಿ ನಡೆದಿದೆ. ಆದರೆ ಆ ಕಾಲದಲ್ಲಿ ನೋಡಿದಾಗ, ಸ್ಮೃತಿಗಳನ್ನೆಲ್ಲ ನೋಡಿದಾಗ ಈ ಅಂಶಗಳಿಗೆ ನಿರಾಕರಣೆಗಳು ಕಾಣಿಸೋದಿಲ್ಲ. ಹಾಗಂತ ಬೇರೆ ನಿಯಮಗಳೇ ಇಲ್ವಾ ಅಂತಲ್ಲ. ಪರಸ್ಪರ ವಿವಾಹ ಇಲ್ಲ, ಇನ್ನೊಂದಿಲ್ಲ, ಅವೆಲ್ಲ ಇದ್ದು ಮಧ್ಯಕಾಲದಲ್ಲಿ ಸಮಸ್ಯೆಗಳನ್ನು ಮಾಡಿಕೊಂಡಿದೆ ನಮ್ಮ ಸಮಾಜ. ಖಂಡಿತವಾಗೂ ಮಧ್ಯಕಾಲದಲ್ಲಿ ಸಮಸ್ಯೆಗಳನ್ನು ಮಾಡಿಕೊಂಡಿದೆ. ಆದರೆ ನಾವು ಏನೋ ಹೇಳೋಕೆ ಹೊರಟಿದ್ವಿ ಒಟ್ಟು ಇದರಲ್ಲಿ ಅಂತ ಅಂದರೆ, ಇಡೀ ಮಹಾಭಾರತದಲ್ಲಿ ಒಬ್ಬ ವ್ಯಕ್ತಿ ಅವನು ಹೇಗೆ ಹುಟ್ಟದ, ಯಾಕೆ ಹುಟ್ಟದ, ಏನಾಯಿತು, ಮತ್ತೊಂದು ಯಾವುದೂ ಸಬ್ಜೆಕ್ಟ್ ಅಲ್ಲ. ಒಬ್ಬ ಮನುಷ್ಯನಾಗಿ ಅವನು ಹುಟ್ಟಿದಾನೆ ಅಂತಂದರೆ ಮನುಷ್ಯ ಲೋಕದ ಎಲ್ಲ ಅನುಕೂಲತೆಗಳು, ಸೌಕರ್ಯಗಳು, ಸ್ವಾತಂತ್ರ್ಯಗಳು ಅವನಿಗೆ ಸಿಗಬೇಕು ಅನ್ನೋದು ಆಶಯ ಅನ್ನೋದು ಕಾಣಿಸುತ್ತೆ. ಸೊ ನಾವು ಪಾಂಡವ್ರ ಮಕ್ಕಳ ಬಗ್ಗೆ ಮಾತಾಡ್ತಾ ಇಷ್ಟು ಚರ್ಚೆ ಮಾಡಿದ್ವಿ. ಹೌದು. ಅಂದರೆ ನಾವು ಅಂದರೆ ಕೆಲವೊಂದು ಜೋಕ್ಗಳು ಬರ್ತಾವಲ್ಲ, ಅಂದರೆ ವೆಸ್ಟರ್ನ್ ಯಾವುದೊಂದು ಜೋಕಲ್ಲಿ ನಾನು ವಾಟ್ಸಪ್ ಜೋಕ್ ಇದು ಅಂದರೆ, ಅಮೇರಿಕಾದಲ್ಲ ಇನ್ನೊಂದು ವೆಸ್ಟರ್ನ್ ಕಂಟ್ರಿಗಳಲ್ಲಿ ಗಂಡ ಹೆಂಡತಿ ಕರಿತಾನೆ, ಬೇಗ ಬಾ. ಯಾಕೆ ಅಂದರೆ ನನ್ನ ಮಕ್ಕಳು ಮತ್ತು ನಿನ್ನ ಮಕ್ಕಳು ನಮ್ಮ ಮಕ್ಕಳ ಜೊತೆ ಹೊಡೆದಾಡ್ತಾ ಇದ್ದಾರೆ ಅಂಥೇಳಿ. ಅಂದರೆ ನನ್ನ ಮಕ್ಕಳು ಅಂದರೆ ನನಗೊಂದು ಮುಂಚೆ ಮದುವೆ ಆಗಿತ್ತು ಅದ್ರ ಮಕ್ಕಳು, ನಿನ್ನ ಮಕ್ಕಳು ನಿನಗೊಂದು ಮುಂಚೆ ಮದುವೆ ಆಗಿಲ್ಲ ಅದ್ರ ಮಕ್ಕಳು, ನಮ್ಮ ಮಕ್ಕಳು ಅಂದರೆ ನಾವಿಬ್ಬರು ಮದುವೆಯಾಗಿ ಹುಟ್ಟಿಸ್ಕೊಂಡಿದ್ದೀವಲ್ಲ ಆ ಮಕ್ಕಳ ಜೊತೆ ಹೊಡೆದಾಡ್ತಾ ಇದ್ದಾರೆ ಅಂತೇಳಿ. ಅದು ನಮಗೆ ಜೋಕ್ ಅಂತ ಅನಿಸುತ್ತೆ. ಬಿಕಾಸ್ ಆ ಒಂದು ಅಲ್ಲಿದೆ ಅದು ಭಾರತದಲ್ಲೂ ನಿಧಾನ ಕಾಣಿಸ್ಕೊಳ್ತಾ ಇದೆ, ಏನಿಲ್ಲ ಅಂತ ಹೇಳೋಕ್ಕಾಗಲ್ಲ ಈಗ. ಬಟ್ ಇತ್ತು ಅಂತ ಈಗ ನಾವು ಅಭಿಮಾನ್ಯು ಎಲ್ಲ ನೋಡಿದ್ರೆ, ಅಂದರೆ ಅವರು ನೋಡಿದ್ರೆ, ಬಟ್ ಅದು ಅಗೇನ್ ಎಕ್ಸೆಪ್ಷನ್ ಅಷ್ಟೇ. ಅದು ನಿತ್ಯ ನಿಯಮ ಅಂತ ಮಾಡ್ಕೊಳ್ತಾ ಇರಲಿಲ್ಲ. ಅದು ಯಾವ ಕಾರಣಕ್ಕೂ ಆಯಿತು ಅಷ್ಟೇ. ದ್ರೌಪದಿ ಥರ ಕೇಸ್ ನಾವು ಅದು ಒಂದೇ ನೋಡೋದಲ್ವ? ಒಂದೇ ಕಾಣಿಸುತ್ತೆ. ಅದಕ್ಕಿಂತ ಹಿಂದೆ ಒಂದಿತ್ತು ಅಂತ ಯುಧಿಷ್ಠಿರ ಒಂದು ಹೇಳ್ತಾನಲ್ಲ, ಯಾರೋ ಒಬ್ಳು ಗೌತಮ ವಂಶದ ಋಷಿ ಕನ್ಯೆ ಒಬ್ಳು 7 ಜನ ಋಷಿಗಳನ್ನು ಮದುವೆ ಮಾಡ್ಕೊಂಡಿದ್ಲು ಅಂತ ಒಂದು ಘಟನೆ ಹೇಳ್ತಾನ. ಇತಿಹಾಸವನ್ನು ಉದಾಹರಿಸ್ತಾನವನು. ಒಂದು ಘಟನೆ ಇತ್ತು ಅಂತ. ಅದು ಬಿಟ್ಟು ದ್ರೌಪದಿದೊಂದು ಕಾಣಿಸುತ್ತೆ. ಇದಿಷ್ಟು ಚರ್ಚೆಗಳು ಯಾಕೆ ಬಂತು ಅಂದರೆ, ಅಭಿಮನ್ಯು ಮತ್ತು ಉಪಪಾಂಡವರು ಒಟ್ಟಿಗೆ ಇರ್ತಾ ಇದ್ರು ಅನ್ನೋದ್ರ ಮೂಲಕ ಅವರ ಸಾಹೋದರ್ಯ ಹೇಗಿತ್ತು ಅನ್ನೋದನ್ನು ತೋರಿಸುತ್ತೆ. ಬಟ್ ಅವರು ಹೋರಾಟದ ಬಗ್ಗೆ ಬರಲ್ವಲ್ಲ, ತುಂಬ ಕಡಿಮೆ ಅಲ್ವಾ ಉಪಪಾಂಡವ? ಬರುತ್ತೆ. ಆಮೇಲೆ ಇವರ ಜೊತೆಗೆ
ಘಟೋತ್ಕಚ, ಸಾತ್ಯಕಿ ಮತ್ತು ಯುಧಿಷ್ಠಿರ ಇದ್ದರು ಅಂತ. ಹಿಂಭಾಗದಲ್ಲಿ ಬೆನ್ನಿನ ಭಾಗದಲ್ಲಿ ವಿರಾಟ ಇದ್ದ. ಅವನ ಜೊತೆಗೆ ದೃಷ್ಟದ್ಯುಮ್ನ ಹಿಂದಿದ್ದ ಇವತ್ತು ಆರಂಭದಲ್ಲಿ ಅಂತ. ಆಮೇಲೆ ಕೇಕಯದ 5 ಜನ ಸಹೋದರವರು ಉಲ್ಲೇಖ ಮೊದಲು ಬಂದಿದೆ. ಅವರು ಎಡಭಾಗದಲ್ಲಿದ್ದು, ದೃಷ್ಟಕೇತು, ಕರಕರ್ಷ ಇವರುಗಳು ಬಲಭಾಗದಲ್ಲಿದ್ದರು. ಅದರ ಬಲಭಾಗದಲ್ಲಿ ನಿಂತ್ಕೊಂಡಿದ್ದರು. ಅದರ ಕಾಲಿನ ಜಾಗದಲ್ಲಿ ಮಕರವ್ಯೂಹ ರಚಿಸ್ತಾ ಇದ್ದಾರಲ್ಲ, ಅದರಲ್ಲಿ ಕುಂತಿಭೋಜ ಇದ್ದ ಅಂತ. ಈ ಕುಂತಿಭೋಜ ಅವನು ಶತಾನೀಕನ ಜೊತೆಗಿದ್ದ ಅಂತ. ನಕುಲನ ಮಗ ಶತಾನೀಕನ ಜೊತೆಗೆ ಕುಂತಿಭೋಜ ನಿಂತ್ಕೊಂಡಿದ್ದ ಅಂತ. ಈ ಕುಂತಿಭೋಜನ ಬಗ್ಗೆ 2 ಅಭಿಪ್ರಾಯ ಇದೆ. ಒಂದು, ಕುಂತಿಭೋಜ ಅನ್ನೋನು ಕುಂತಿಯ ತಂದೆ ಅಂತ ಇದೆ. ಇನ್ನೊಂದು ಅಂಶವನ್ನು ವಿದ್ವಾಂಸರು ಏನು ಹೇಳ್ತಾರೆ ಅಂದರೆ, ಅವನಲ್ಲ ಇವನು. ಅಲ್ಲಿ ಆ ರಾಜ್ಯದಲ್ಲಿ ಯಾರು ಅಧಿಕಾರಕ್ಕೆ ಬರ್ತಾರೋ ಅವರಿಗೆಲ್ಲ ಕುಂತಿಭೋಜ ಅಂತ ಹೆಸರಿತ್ತು. ಇವನು ಕುಂತಿಯ ತಮ್ಮ ಅನ್ನುವ ಒಂದು ಅಭಿಪ್ರಾಯ ಕೂಡ ವಿದ್ವಾಂಸರಲ್ಲಿದೆ. ಕುಂತಿಯ ತಂದೆ ಬರಲಿಲ್ಲ ಯುದ್ಧಕ್ಕೆ. ಇನ್ನೊಂದು ಎಪಿಸೋಡಲ್ಲಿ ಬಂತು ಇದನ್ನು. ನಾನು ಅವಾಗ ತಂದೆ ಅಂತಲೇ ಇದು ಮಾಡಿದ್ದೆ. 2 ಅಭಿಪ್ರಾಯ ಇದೆ. ಅವಾಗ ಹೇಳಕ್ಕೆ ಬಿಟ್ಟೋಗಿತ್ತದು. ಆ ಕುಂತಿಯ ತಮ್ಮ ಅಂದರೆ ಕುಂತಿಯನ್ನು ಅವನು ದತ್ತು ತಗೊಳ್ಳೋಕ್ಕಿಂತ ಮೊದಲು ಅವನಿಗೆ ಮಕ್ಕಳಾಗಿರಲಿಲ್ಲ. ಆದರೆ ಆಮೇಲೆ 2 ಮಕ್ಕಳಾದರು. ಪುರುಜಿತ್ ಅಂತ ಒಬ್ಬ, ಕುಂತಿಭೋಜ ಅಂತ ಇಬ್ಬರು ಮಕ್ಕಳಾದರು. ಹಾಗಾಗಿ ಯುದ್ಧಕ್ಕೆ ಬಂದವನು ಕುಂತಿಯ ತಮ್ಮ ಅಂತ, ಪಾಂಡವರ ಸೋದರ ಮಾವ ಅನ್ನುವ. ಕುಂತಿಭೋಜನಿಗೂ ಅಂದ್ರೆ ಅವ್ರ ತಂದೆ ಕೂಡ ಸಾಕಷ್ಟು ವಯಸ್ಸಾಗಿರುತ್ತೆ ಈಗ ಅಲ್ವಾ, ಆಬ್ವಿಯಸ್ಲಿ ಆಗಿರುತ್ತೆ. ಬಟ್ ಅವನಿಗಿಂತ ಹಿರಿಯರು ಇದ್ದಾರೆ. ಕೂಡ. ಆಮೇಲೆ ಶಿಖಂಡಿ ಅವನು ಸೋಮಕರ ಜೊತೆಗೆ ಸೇರಿ ಮತ್ತು ಇರಾವಂತನ ಜೊತೆಗೆ ಸೇರಿ ಅದರ ಬಾಲದ ಜಾಗದಲ್ಲಿ ನಿಂತ್ಕೊಂಡಿದ್ದ ಅಂತ. ಹೀಗೆ ಮಕರವ್ಯೂಹವನ್ನು ರಚಿಸಿಕೊಂಡು ಸೂರ್ಯೋದಯವಾಗುವಾಗ ಅವರು ಸಿದ್ಧರಿದ್ದರು. ಇದಕ್ಕೆ ಬೆಳಗ್ಗೆ ಎದ್ದು ಇದನ್ನು ನೋಡಿದ ಭೀಷ್ಮ ಕ್ರಂಚವ್ಯೂಹವನ್ನು ರಚಿಸ್ತಾನೆ. ಅಂದರೆ ನಾವು ಒಂದ್ಸಲ ಮಾತಾಡ್ಕೊಂಡ್ವಲ್ಲ, ಕೆಲವು ಸಲ ಅವರವರ ವ್ಯೂಹ ರಚನೆ ಮಾಡ್ಕೊಂಡಿದ್ರಲ್ಲೇ ಯುದ್ಧ ಮಾಡ್ತಾರೆ, ಕೆಲವು ಸಲ ಯುದ್ಧ ಬದಲಾಯಿಸ್ತಾರೆ ಅಂತ. ವ್ಯೂಹಂ ದೃಷ್ಟ್ವಾತು ತೈತ್ಸೈನ್ಯಂ ಪಿತಾ ದೇವವ್ರತಸ್ತವ ಕ್ರೌಂಚೇನ ಮಹತಾ ರಾಜನ್ ಪ್ರತ್ಯವ್ಯೂಹತ ವಾಹಿನಿ ಅಂತ ಕ್ರೌಂಚವ್ಯೂಹವನ್ನು ಇವನು ರಚಿಸ್ಕೊಳ್ತಾನೆ. ಈ ಕ್ರೌಂಚವ್ಯೂಹವನ್ನು ಮೊದಲು ಒಂದ್ಸಲ ಇವರು ರಚಿಸಿದ್ರು, ಪಾಂಡವರು ರಚಿಸ್ಕೊಂಡಿದ್ರು. ಈಗ ಕ್ರೌಂಚವ್ಯೂಹವನ್ನು ಭೀಷ್ಮ ರಚಿಸ್ತಾನೆ. ಅದರ ಕೊಕ್ಕಿನ ಜಾಗದಲ್ಲಿ ದ್ರೋಣರಿರ್ತಾರೆ. ಆಮೇಲೆ ಅಶ್ವತ್ಥಾಮ ಮತ್ತು ಕೃಪರು ಅದರ ಕಣ್ಣಿನ ಜಾಗದಲ್ಲಿರ್ತಾರೆ. ಕೃತವರ್ಮ, ಕಾಂಬೋಜ, ಅರಟ್ಟ, ಬಾಹ್ಲಿಕರು ಅದರ ಶಿರಸ್ಸಿನ ಜಾಗದಲ್ಲಿರ್ತಾರೆ. ಅರಟ್ಟರು ಅಂದರೆ ಅರಬ್. ಹೌದಾ? ಅರಟ್ಟರು ಅಂದರೆ ಅರಬ್. ಬಾಹ್ಲಿಕನು ಆ ಪ್ರದೇಶಕ್ಕೆ ಬರುತ್ತೆ, ಇರಾನಿನ ಆ ಕಡೆ ಭಾಗದಲ್ಲಿ ಬರುತ್ತೆ ಬಾಹ್ಲಿಕವನ್ನು ಗುರುತಿಸಿರೋದು. ಅಲ್ಲಿಂದ ಕುದುರೆಗಳು ತುಂಬ ಬಂದಿವೆ. ಅರಟ್ಟ ಅಂತ ತುಂಬ ಉಲ್ಲೇಖ ಬರುತ್ತೆ, ಕುದುರೆಗಳು ಅಲ್ಲಿಂದ ಬರ್ತಾ ಇದ್ವು. ಅರಟ್ಟರು ಅಂದ್ರೆ ಅರಬ್ಬರು ಅಂದಂಗ. ಓಕೆ, ಸೊ ಅಲ್ಲಿಂದ ಕೂಡ ಜನ ಬಂದಿದ್ರು ಅಂತ. ಹೌದು. ಓಕೆ, ನೈಸ್. ನನಗೆ ಆ್ಯಕ್ಚುಲಿ ಅರಬ್ ಅನ್ನೋ ಆ ಶಬ್ದದ ವ್ಯುತ್ಪತ್ತಿ ಏನೋ ನನಗೂ ಗೊತ್ತಿಲ್ಲ. ಅದು ಹೇಗೆ ಅರಬ್ ಆಯಿತು ಅನ್ನೋದು ಬಹುಶಃ ಮುಂದೆ ನೋಡ್ಬೋದೇನೋ ನಾವು. ಅರಟ್ಟ ಅಂದರೆ ಪೂರ್ವ ಇರಾನಿನ ಭಾಗ ಅನ್ನುವ ವಾದ ಕೂಡ ಇದೆ. ಸುಮೇರಿಯನ್ ಇದರ ಜಾಗ ಅನ್ನುವ ಅಂಶ ಇದೆ. ಹುರ್ರಂ ಪರ್ವತ ಶ್ರೇಣಿ ಅಂತ ಇದೆಯಲ್ಲ, ಆ ಭಾಗ ಅರಟ್ಟ ಆಗಿತ್ತು ಅನ್ನುವ ಮಾತಿದೆ. ಅರಟ್ಟ ಅಂತ ಒಂದು ಜನಾಂಗ ಇರಲಿಲ್ಲ, ಅದು ಕೇವಲ ಪುರಾಣಗಳ ಕಲ್ಪನೆ ಅನ್ನೋ ಮಾತುಗಳು ಕೂಡ ಇದೆ. ಇಷ್ಟು ಮಾತುಗಳು ಅದರ ಕುರಿತಾಗಿವೆ. ಅರಬ್ ಅಂತ ಭಾರತದಲ್ಲಿ ಅದನ್ನು ಗುರುತಿಸ್ತಾ ಇದ್ರು ಅನ್ನೋದು, ಅಂದರೆ ಹಿಂದೆ ಗುರುತಿಸ್ತಾ ಇದ್ರು ಅನ್ನೋದು ಕಾಣಸಿಗತ್ತೆ. ಹಾಗಾಗಿ ಅರಟ್ಟರಲ್ಲಿ ಇದ್ದರು, ಬಂದಿದ್ರು ಅನ್ನೋದನ್ನು ಮಹಾಭಾರತ ಅಂತೂ ಹೇಳುತ್ತೆ, ಗುರುತಿಸುತ್ತೆ. ಓಕೆ. ಇನ್ನು ಅದರ ಕುತ್ತಿಗೆಯ ಜಾಗದಲ್ಲಿ ದುರ್ಯೋಧನ ನಿಂತ್ಕೊಂಡಿದ್ದ, ಶೂರಸೇನನ ಜೊತೆಗೆ ಅವನು ನಿಂತ್ಕೊಂಡಿದ್ದ. ಪ್ರಾಗ್ಜ್ಯೋತಿಷದ ಅಧಿಪತಿ ಭಗದತ್ತ ಮದ್ರಾ, ಸೌವೀರ, ಕೈಕೆಯ ಸೈನ್ಯವೊಂದಿಗೆ ಅದರ ಎದೆಯ ಭಾಗದಲ್ಲಿ ನಿಂತ್ಕೊಂಡಿದ್ದ. ಸುಶರ್ಮ, ಪ್ರಸ್ಥಲದ ಸುಶರ್ಮ, ತ್ರಿಗರ್ತ ಅಂತ ನಾವು ನೋಡಿದ್ವಲ್ಲ, ಜಾಲಂಧರ್ನ ಭಾಗದಲ್ಲಿ ಇತ್ತು ಅಂತ, ಅವನು ಅದರ ಎಡಭಾಗದಲ್ಲಿ ನಿಂತ್ಕೊಂಡಿದ್ದ. ಆಮೇಲೆ ತುಷಾರರು, ಯವನರು, ಶಕರು, ಚೂಚುಪರು ಅದರ ದಕ್ಷಿಣ ಭಾಗದಲ್ಲಿ ನಿಂತ್ಕೊಂಡಿದ್ರು ಅಂತ. ಇದರಲ್ಲಿ ಇಲ್ಲಿಗ ತುಷಾರ, ಯವನ, ಶಕ, ಚೂಚುಪ ಅಂತೆಲ್ಲ ಬಂದಿದೆಯಲ್ಲ. ಯವನ, ಶಕ ಅಲ್ಲ ಈಗಿನ ಭಾರತದಿಂದ ಹೊರಗಡೆಯವರು. ತುಷಾರ ಅಂತ ಒಂದು ಬುಡಕಟ್ಟು ಜನಾಂಗ ಇತ್ತು ಅನ್ನುವ ಉಲ್ಲೇಖ ಈಗ ಕೂಡ ಬರುತ್ತೆ. ವಸುಧೇಂದ್ರ ಅವರು ಬರಿತಾ ಇರುವ ಮುಂದಿನ ಕಾದಂಬರಿಯಲ್ಲಿ ಅವರು ಈ ತುಷಾರ ಬುಡಕಟ್ಟುನ ಉಲ್ಲೇಖ ಮಾಡಿ ಬರೆದಿದ್ದೀನಿ ಅಂತ ಉಲ್ಲೇಖಿಸ್ತಾರೆ ತುಷಾರ ಅಂತ. ತುಷಾರ ಅಂದರೆ ಹಿಮ ಅಂತ ಅರ್ಥ.
ಹಾಗಾಗಿ ಹಿಮಗಿರಿಯ ಆ ಪ್ರದೇಶದಲ್ಲಿದ್ದ ಇಷ್ಟೊಂದು ಅಂಶಗಳು ಮಹಾಭಾರತದಲ್ಲಿ ಕಾಣಿಸುತ್ತೆ. ಈ ದೇಶಗಳನ್ನೆಲ್ಲ ಇಟ್ಟುಕೊಂಡೇ ನಾವು ಸಾಕಷ್ಟು ಕೆಲಸ ಮಾಡ್ಬೋದಾದಿದೆ. ಇದಕ್ಕೆ ಬೇಕಾದಷ್ಟು ವಾದಗಳು ಇವೆ, ಇದಲ್ಲ ಅದಲ್ಲ ಅಂತೆಲ್ಲ, ಇದಿದೆ ಅಂತೆಲ್ಲ ಗುರುಸುವ ಎಷ್ಟೋ ಅಂಶಗಳಿವೆ. ಇನ್ನು ಶ್ರುತಾಯು ಮತ್ತು ಶತಾಯು, ಶ್ರುತಾಯು ಅಂದರೆ ಕಲಿಂಗದ ದೊರೆ, ಅವನು ಭೂರಿಶ್ರವಸನ ಜೊತೆಗೆ ಅದರ ಸಂಪೂರ್ಣ ಹಿಂದಿನ ಭಾಗದಲ್ಲಿ ನಿಂತ್ಕೊಂಡಿದ್ದ. ಹೀಗೆ ಎರಡು ವ್ಯೂಹವನ್ನು ರಚಿಸಿಕೊಂಡು ಅವತ್ತಿನ ಯುದ್ಧ ಅನ್ನೋದು ಆರಂಭ ಆಯಿತು. ಸೊ ಹಾಗೆ ನಾವು ಯುದ್ಧದ ಆರಂಭವನ್ನು ಮಾತ್ರ ನೋಡ್ತಾ ಇದ್ದೀವಿ, ಏಕೆಂದರೆ ಭಾಳಷ್ಟು ಬೇರೆ ಬೇರೆ ವಿಚಾರಗಳ ಚರ್ಚೆ ಆದವು. ನಾವು ಮಾತಾಡಿರುವಂಥ ವಿಷಯಗಳು ಅವೆಲ್ಲ ಸದ್ಯದ ಕಾಂಟೆಕ್ಸ್ಟಲ್ಲಿ ಸ್ವಲ್ಪ ವಿವಾದಾಸ್ಪದ ವಿಷಯ, ಇವೆಲ್ಲ ಅಭಿಪ್ರಾಯಗಳು. ಇದು ಸರ್ ಅಭಿಪ್ರಾಯ, ನನ್ನ ಅಭಿಪ್ರಾಯ, ನಿಮ್ಮ ಅಭಿಪ್ರಾಯ ಬೇರೆ ಇರ್ಬೋದು. ನಾನು ನಮ್ಮ ಅಭಿಪ್ರಾಯಗಳನ್ನ ನೀವು ಒಪ್ಪಬೇಕಂತೇನೂ ಇಲ್ಲ. ಖಂಡಿತ ಅದನ್ನು ನಿಮಗೆ ಬೇರೆ ಅನಿಸಿದ್ರೆ ಅದನ್ನು ಖಂಡಿತ ನೀವು ತಿಳಿಸ್ಬೋದು. ಒಂದು ಕಾಲದಲ್ಲಿ ಹೇಗಿತ್ತು ಮತ್ತು ಮಧ್ಯದಲ್ಲಿ ಹೇಗೆ ಬದಲಾಯಿತು ಅನ್ನೋದನ್ನು ಸರ್ ತುಂಬ ಚೆನ್ನಾಗಿ ಹೇಳಿದರು. ಸೊ ಆದಷ್ಟು ಓಪನ್ ಮೈಂಡೆಡ್ ಆಗಿ ನಾವು ಚರ್ಚೆ ಮಾಡೋಣ ಅಂತ ಹೇಳ್ತಾ ಈ ವಿಚಾರಗಳನ್ನ ನಮ್ಮ ಜೊತೆ ಶೇರ್ ಮಾಡಿದ್ದಕ್ಕಾಗಿ, 6ನೇ ದಿನದ ಯುದ್ಧದ ಶುರು ಮಾಡಿದ್ದಕ್ಕಾಗಿ ನಮ್ಮ ಸಂಪತ್ ಸರ್ಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಈ ಕುರಿತಾಗಿ ನಾವು ಅರಟ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಮಾತಾಡಿದ್ವಿ. ಈ ಕುರಿತಾಗಿ ಸಂಶೋಧನೆಗಳು ನಡೆದಿದ್ದು ನಿಮಗೇನಾದರೂ ಗೊತ್ತಿದ್ದರೆ ಅದನ್ನು ದಯವಿಟ್ಟು ತಿಳಿಸಿ. ಒಟ್ಟಾರೆಯಾಗಿ ವ್ಯಾಸರ ಮಹಾಭಾರತದಲ್ಲಿ ಇಡೀ ಜಗತ್ತು ಅಂದರೆ ನೋನ್ ಜಗತ್ತು, ಅಂದರೆ ಆಗಿನ ಕಾಲದಲ್ಲಿ ಎಕ್ಸಿಸ್ಟ್ ಆಗಿರುವಂಥ ಜಗತ್ತೆಲ್ಲವೂ ಕೂಡ ಭಾಗಿಯಾಗಿತ್ತು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಸೊ ಆದರೆ ಅದು ಈಗೇನಿದೆ, ಅವರು ಈಗೇನಾಗಿದ್ದಾರೆ ಅಂದರೆ ಯಾವ ದೇಶ ಆಗಿದೆ ಅನ್ನೋದ್ರ ಬಗ್ಗೆ ಇನ್ನೂ ಒಂದಷ್ಟು ಕ್ಲಾರಿಟಿಗಳು ಖಂಡಿತ ಬೇಕಾಗಿದೆ. ಆದರೆ ಆ ಟೈಮಲ್ಲಿ ಅವರೆಲ್ಲ ಇದ್ರಲ್ಲವ, ಆ ದೇಶಗಳಿದ್ವಲ್ಲ ಅನ್ನೋದು ಗೊತ್ತಾಗುತ್ತೆ. ಸೊ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ. ನಿಮಗೇನಾದರೂ ರೆಫರೆನ್ಸ್ ಮಟೀರಿಯಲ್ ಇದ್ದರೆ ಅದನ್ನು ದಯವಿಟ್ಟು ತಿಳಿಸಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು. ನಮಸ್ಕಾರ. ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ.